ಕನ್ನಡ ಮಾತಾಡೋರನ್ನೆಲ್ಲ ಒಂದು ಕಡೆ ಸೇರಿಸಿ ಎಲ್ಲ ಭಾಷಾವಾರು ಪ್ರಾಂತ್ಯ ರಚನೆಯಾಗಿದ್ದು ನವೆಂಬರ್ 1ನೇ ತಾರೀಕು 1956ನೇ ಇಸ್ವಿಯಲ್ಲಿ. ನವೆಂಬರ್ 1ನೇ ತಾರೀಕು ತಮಿಳುನಾಡು ಉದಯ ಆಯಿತು, ಮಲಯಾಳಮೂ ಉದಯ ಆಯಿತು, ಆಂಧ್ರನೂ ಉದಯ ಆಯಿತು, ಪಂಜಾಬ್ ಉದಯ ಆಯಿತು, ಮಧ್ಯಪ್ರದೇಶ ಎಲ್ಲ ಉದಯ ಆಗಿದ್ದು ನವೆಂಬರ್ 1ನೇ. ಆ ಕಂಪಿಲರಾಯನ ಮಗ ಗಂಡುಗಲಿ ಕುಮಾರರಾಮ ಮೊದಲನೇದಾಗಿ ದಸರಾ ಶುರು ಮಾಡಿದವನು ಇದೇ ಕುಮಾರರಾಮ. ಈಗ ಕನ್ನಡ ಭಾಷೆ ಉಳಿಬೇಕು ಅಂದ್ರೆ ಏನಪ್ಪಾ ಅಂದ್ರೆ ನಾವು ಮಾತಾಡಬೇಕು. ಮೈಸೂರಿಗೆ ಮೈಸೂರು, ಮಹಿಷ ಊರು ಮೈಸೂರು ಅಂತೆಲ್ಲ ಇದೆಯಲ್ಲ, ಅದಕ್ಕಿಂತ ಮುಂಚೆ 11ನೇ ಶತಮಾನದಲ್ಲಿ ಮೈಸೂರು ಅಂತ ಊರು ಉಲ್ಲೇಖ ಆಗಿದ್ದ ಶಾಸನ ಇಲ್ಲೇ ಇದೆ. ಅವನು ಹೇಳ್ದ, ನಾವೆಲ್ಲ ಪಾಕಿಸ್ತಾನದ ಜನ ಬೆಂಗಳೂರಿಗೆ ಹೋಗ್ಬೇಕು ಅಂತ ಕನಸು ಕಾಣ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಒಂದ್ಸಲಿ ನಾವು ಬೆಂಗಳೂರು ನೋಡಬೇಕು ಅಂತ ನಮ್ಮೆಲ್ಲರ ಕನಸಿದೆ, ನೀನು ಯಾವನು ಆ ಊರು ಬಿಟ್ಟು ಇಲ್ಲಿ ಬಂದಿದ್ಯಾ ಅಂತ ಅಂದ. ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀ ರವಿ, ಮೈಸೂರಿನ ಪ್ರತಿಷ್ಠಿತ ಶಾಲೆಯಾದ ಕೌಟಿಲ್ಯ ವಿದ್ಯಾಲಯದಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಭಾರತದ ಇತಿಹಾಸವನ್ನು ನೋಡಿದರೆ ಅದರಲ್ಲಿ ನಮ್ಮ ಕರ್ನಾಟಕದ ಇತಿಹಾಸವು ವೈಭವಯುತವಾಗಿ ಕಂಡುಬರುತ್ತದೆ. ಇದಕ್ಕೆ ಕರ್ನಾಟಕವನ್ನು ಆಳಿದ ಹಲವಾರು ರಾಜಮನೆತನಗಳ ಕೊಡುಗೆ ಅಪಾರವಾದದ್ದು. ಅದರಲ್ಲಿ ನಮ್ಮ ಮೈಸೂರನ್ನು ಆಳಿದ ಒಡೆಯರ್ ರಾಜಮನೆತನದ ಕಾಣಿಕೆ ಅಮೋಘವಾದದ್ದು ಹಾಗೂ ಅವಿಸ್ಮರಣೀಯವಾದದ್ದು. ಮೈಸೂರು ಸಾಂಸ್ಕೃತಿಕ ನಗರಿ ಮಾತ್ರವಲ್ಲದೆ ಶೈಕ್ಷಣಿಕ ನಗರಿಯೂ ಹೌದು. ಶಿಕ್ಷಣದ ಕ್ಷೇತ್ರದಲ್ಲಿ ಮೈಸೂರು ಇಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ ಎಂದರೆ ಅದಕ್ಕಾಗಿ ಶ್ರಮಿಸಿದ ಒಡೆಯರ್ ರಾಜಮನೆತನದ ಬಗೆಗೆ, ಅವರು ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಕೊಡುಗೆಯ ಬಗೆಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೈಸೂರು ಕಥೆಗಳು ಖ್ಯಾತಿಯ ಇತಿಹಾಸ ಅಧ್ಯಯನಕಾರರು ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿಯವರು ನಮ್ಮೊಂದಿಗೆ ಇದ್ದಾರೆ. ಅವರೊಳಗಿನ ಮೈಸೂರಿನ ಕಥೆಗಳನ್ನು ನಮಗೂ ಕೂಡ ಉಣಬಡಿಸಲಿದ್ದಾರೆ. ಬನ್ನಿ ಆಲಿಸೋಣ. ನಮಸ್ಕಾರ ಸರ್. ನಮ್ಮ ಕೌಟಿಲ್ಯ ವಿದ್ಯಾಲಯದ ಪಾಡ್ಕಾಸ್ಟ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿರುವ ಪ್ರಪ್ರಥಮ ಸಂದರ್ಶನ ನಿಮ್ಮೊಂದಿಗೆ ಆಗುತ್ತಿರುವುದು ನಮಗೆ ಬಹಳ ಹೆಮ್ಮೆಯ ವಿಷಯ ಸರ್. ಮೈಸೂರು ಕಥೆಗಳನ್ನು ನೀವು ಆಸಕ್ತಿದಾಯಕವಾಗಿ ತಿಳಿಸುವ ನೀವು ಇವತ್ತು ನಮ್ಮೊಂದಿಗೆ ಇದ್ದೀರಾ. ನಮ್ಮ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾದ ಸುಸ್ವಾಗತ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಕೌಟಿಲ್ಯ ಪಾಡ್ಕಾಸ್ಟ್ ಚಾನೆಲ್ಗೆ ಶುಭಾಶಯಗಳು. ಎಲ್ಲ ಮಕ್ಕಳಿಗೂ, ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ನಿಮ್ಮ ಪ್ರೀತಿಯ ಧರ್ಮೆ ಮಾಡುವಂಥ ನಮಸ್ಕಾರ. ಸರ್, ನೀವು ನಮ್ಮ ಕನ್ನಡ ನಾಡಿಗೆ ಹೆಮ್ಮೆಯನ್ನು ತರುವಂತಹ ವ್ಯಕ್ತಿತ್ವವನ್ನು ಉಳ್ಳವರು ಸರ್. ಸರ್, ಇನ್ನೇನು ನವೆಂಬರ್ ತಿಂಗಳು ಹತ್ತಿರ ಬರ್ತಿದೆ. ನಮ್ಮ ಕರ್ನಾಟಕ ರಾಜ್ಯ ಹೇಗೆ ಉದಯವಾಯಿತು ಮತ್ತು ಅದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಭಾಳ ಒಳ್ಳೆ ಪ್ರಶ್ನೆ. ಕರ್ನಾಟಕ ರಾಜ್ಯ ಉದಯ ಆಗಿದ್ದು ನಮ್ಗೆ 47ಕ್ಕೆ ಸ್ವತಂತ್ರ ಬಂದಾಗಲಲ್ಲ. 47ಕ್ಕೆ ಸ್ವತಂತ್ರ ಬಂದಾಗಲೂ ಇದನ್ನು ಮೈಸೂರು ರಾಜ್ಯ ಅಂತಲೇ ಕರೀತಾ ಇದ್ರು. 47ಕ್ಕೆ ಇನ್ಫ್ಯಾಕ್ಟ್ ಸ್ವತಂತ್ರ ಬಂದ್ರೂ, ಇದು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಏನಿವೆ 47ಕ್ಕೆ ಸ್ವತಂತ್ರ ಬಂತಲ್ಲ, ಅದು ಬರೀ ನಮ್ಮ ಮೈಸೂರು ರಾಜ್ಯಕ್ಕೆ ಮಾತ್ರ ಬಂತು. ಮೈಸೂರು ರಾಜ್ಯ ಅಂದರೆ ಚಾಮರಾಜನಗರ ಜಿಲ್ಲೆಯಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ ಮೈಸೂರು ರಾಜ್ಯ, ಅಷ್ಟಕ್ಕೆ ಮಾತ್ರ ಸ್ವತಂತ್ರ ಬಂತು. ಅರ್ಥ ಆಯ್ತಾ? ಉತ್ತರ ಕರ್ನಾಟಕಕ್ಕೆ ಬರಲಿಲ್ಲ. ಯಾಕೆಂದರೆ ಉತ್ತರ ಕರ್ನಾಟಕ ಹೈದರಾಬಾದ್ ನಿಜಾಮನ ಅಡಿಯಲ್ಲಿತ್ತು. ಹೈದರಾಬಾದ್ ನಿಜಾಮ ಇದನ್ನು ತಾನು ಪಾಕಿಸ್ತಾನಕ್ಕೆ ಸೇರಿಸ್ಕೊತೀನಿ, ನಾನು ಇಲ್ಲೊಂದು ಪಾಕಿಸ್ತಾನ ಮಾಡ್ತೀನಿ ಅಂತ ಅವರ ಅಭಿಲಾಷೆಯಾಗಿತ್ತು. ಆಗ ಅವರನ್ನು ಮನವೊಲಿಸಿ, ಒತ್ತಾಯ ಮಾಡಿ, ಬೆದರಿಕೆ ಹಾಕಿ 1 ವರ್ಷಗಳ ಕಾಲ ಚಳುವಳಿಯನ್ನು ನಡೆಸಿ 106 ಜನ ಹುತಾತ್ಮರಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವತಂತ್ರ ತಂದುಕೊಟ್ರು. ಅದು ಇದೇ ಸೆಪ್ಟೆಂಬರ್ 18ನೇ ತಾರೀಕು 1948ನೇ ಇಸ್ವಿನಲ್ಲಿ. ಹಾಗಾಗಿ ಒಟ್ಟಾರೆ ಕರ್ನಾಟಕಕ್ಕೆ ಸ್ವತಂತ್ರ ಬಂದಿದ್ದು ಸೆಪ್ಟೆಂಬರ್ 18 ಆದಮೇಲೆ, 1948 ಆದಮೇಲೆ. 48 ಆಗಿ ಎಲ್ಲ ಕರ್ನಾಟಕ ಎಲ್ಲ ಕಡೆಗೂ ಸ್ವಾತಂತ್ರ್ಯ ಬಂದ ಮೇಲೆ ಭಾಷಾವಾರು ಪ್ರಾಂತ್ಯ ರಚನೆ ಮಾಡಬೇಕು ಅಂತಾಯಿತು. ಅಲ್ಲಿವರೆಗೆ ಮೈಸೂರು ರಾಜ್ಯ ಬೇರೆ ಆಗಿತ್ತು, ಮಂಗಳೂರು ಬೇರೆ ಆಗಿತ್ತು, ಕೊಡಗು ಬೇರೆ ಆಗಿತ್ತು, ಬಳ್ಳಾರಿ ಬೇರೆ ಆಗಿತ್ತು, ಉತ್ತರ ಕರ್ನಾಟಕ ಬೇರೆ ಆಗಿತ್ತು, ಹೈದರಾಬಾದ್ ಕರ್ನಾಟಕ ಬೇರೆ ಆಗಿತ್ತು, ಬಾಂಬೆ ಕರ್ನಾಟಕ ಬೇರೆ ಆಗಿತ್ತು. ಒಂದು ಕರ್ನಾಟಕದಲ್ಲಿ ಇಷ್ಟು ಬೇರೆ ಬೇರೆ ರಾಜ್ಯಗಳಿತ್ತು. ಸೊ ಅವಾಗ ಆಳುತ್ತಿದ್ದವರು ಅಂತ ಏನು ಮಾಡೋದು, ಎಲ್ಲ ಭಾಷಾವಾರು ಪ್ರಾಂತ್ಯ ರಚನೆ ಮಾಡಬೇಕು. ಅಂದರೆ ಏನು, ಎಲ್ಲ ಭಾಷೆ, ಯಾವ್ಯಾವ ಭಾಷೆ ಮಾತಾಡ್ತಾರೆ ಆಯಾ ಭಾಷೆಯವರು ಒಂದೊಂದು ಕಡೆ ಸೇರ್ಕೋಬೇಕು. ಕನ್ನಡ ಮಾತಾಡೋರು ಒಂದು ಕಡೆ, ತಮಿಳು ಮಾತಾಡೋರು ಒಂದು ಕಡೆ, ತೆಲುಗು ಮಾತಾಡೋರು ಒಂದು ಕಡೆ, ಈ ರೀತಿ ಕನ್ನಡ ಮಾತಾಡೋರನ್ನೆಲ್ಲ ಒಂದು ಕಡೆ ಸೇರಿಸಿ ಎಲ್ಲ ಭಾಷಾವಾರು ಪ್ರಾಂತ್ಯ ರಚನೆಯಾಗಿದ್ದು ನವೆಂಬರ್ 1ನೇ ತಾರೀಕು 1956ನೇ ಇಸ್ವಿಯಲ್ಲಿ ಈ ಮೈಸೂರು ರಾಜ್ಯದ ಉದಯ ಆಯಿತು. ಭಾಷಾವಾರು ಪ್ರಾಂತ್ಯ ರಚನೆಯಲ್ಲಿ ನವೆಂಬರ್ 1ನೇ ತಾರೀಕು ಎಲ್ಲ ಸ್ಟೇಟ್ಸ್ನು, ಎಲ್ಲ ರಾಜ್ಯಗಳು ಉದಯ ಆಯಿತು. ನಮ್ಮ ರಾಜ್ಯನೂ ಉದಯ ಆಯಿತು. ಆಗ ಅದಕ್ಕೆ ಮೈಸೂರು ರಾಜ್ಯ ಅಂತಲೇ ಕರೀತಾ ಇದ್ರು. ನಮ್ಮ ಮೈಸೂರು ರಾಜ್ಯ ಅಷ್ಟು ಪ್ರಸಿದ್ಧಿ ಇತ್ತು ಆಗ. ಹಾಗಾಗಿ ಚಾಮರಾಜನಗರದಿಂದ ಬೀದರ್ವರೆಗೂ ಮೈಸೂರು ರಾಜ್ಯನೇ ಆಗಿತ್ತು 1956ರಲ್ಲಿ. ಆದರೆ
ಇದನ್ನು ವಿಜಯನಗರ ಸಾಮ್ರಾಜ್ಯನ ನಾವು ಕರ್ನಾಟಕ ಸಾಮ್ರಾಜ್ಯ ಅಂತ ಕರಿತೀವಿ. ವಿಜಯನಗರ ಅಂದರೆ ಬರೀ ವಿಜಯನಗರ, ಹಂಪಿಯನ್ನು ಮಾತ್ರ ವಿಜಯನಗರ, ಅದು ಸಾಮ್ರಾಜ್ಯದ ಹೆಸರು ಕರ್ನಾಟಕ ಸಾಮ್ರಾಜ್ಯ ಅಂತ. ಅಷ್ಟು ದೊಡ್ಡದಾದಂಥ ಸಾಮ್ರಾಜ್ಯ. ಆ ಹೆಸರನ್ನು ನಾವು ನಮ್ಮ ರಾಜ್ಯಕ್ಕೆ ಇಡಬೇಕು ಅಂತ ಎಲ್ಲರ ಒತ್ತಾಯ ಆಗಿತ್ತು. ಅದು 20 ವರ್ಷ ತಗೋತು. ಎಲ್ಲರೂ ಒತ್ತಾಯ ಪಡಿಸೋದಕ್ಕೆ ಶುರು ಮಾಡಿದ್ರು. 1973ರಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನವೆಂಬರ್ 1ನೇ ತಾರೀಕು ಇದನ್ನು ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡಿದ್ರು. 73ಇಂದ ಇದು ಕರ್ನಾಟಕ ರಾಜ್ಯ ಅಂತ ಆಯಿತು. ಸೊ ಇದು ನಮ್ಮ ಕರ್ನಾಟಕ ರಾಜ್ಯ ಉದಯವಾದ ಬಗೆ. ಸರ್, ಬಹಳ ವಿಸ್ತಾರವಾಗಿ ಹೇಳಿದ್ರಿ ಸರ್. ಹಾಗೆಯೇ ನಮ್ಮ ಕನ್ನಡ ಭಾಷೆಯ ವೈವಿಧ್ಯತೆಯ ಬಗ್ಗೆ ಮತ್ತು ನಮ್ಮ ಕನ್ನಡ ಭಾಷೆಯ ವಿಕಾಸ ಹೇಗಾಯಿತು ಅಂತ ಹೇಳ್ತೀರಾ ಸರ್? ಭಾಳ ಒಳ್ಳೆ ಪ್ರಶ್ನೆ. ನೋಡಿ, ಈಗ ಸ್ವಲ್ಪ ಎಲ್ಲ ಒಂದೇ ಆಗ್ಬಿಟ್ಟಿದೆ. ಈಗ ಫೋನ್ಗಳು ಬಂದಿದ್ದರಿಂದ ಎಲ್ಲರೂ ಭಾಷೆ ಎಲ್ಲ ಸ್ಲ್ಯಾಂಗ್ ಅಂತ ನೀವು ಕರಿತೀರಲ್ಲ, ಎಲ್ಲ ಒಂದೇ ಥರ ಆಗ್ಬಿಟ್ಟಿದೆ. ನಾವು ಚಿಕ್ಕವರಿದ್ದಾಗ ಪ್ರತಿ 20 ಕಿಲೋಮೀಟ್ರಿಗೆ ಭಾಷೆ, ಊಟ, ತಿಂಡಿ, ನೋಟ, ಉಡುಗೆ ತೊಡುಗೆ ಎಲ್ಲ ಬೇರೆ ಬೇರೆ ಇತ್ತು. ಮೈಸೂರು ಸಿಟಿಲಿ ಒಂದು ಭಾಷೆ, ನರಸೀಪುರದಲ್ಲೊಂದು, ನಂಜನಗೂಡಲ್ಲೊಂದು, ಚಾಮರಾಜನಗರದಲ್ಲೊಂದು, ಗುಂಡ್ಲುಪೇಟೆಲ್ಲೊಂದು, KR ನಗರದಲ್ಲೇ ಒಂಥರ, ಮಂಡ್ಯದಲ್ಲೇ ಒಂಥರ, ಇಲ್ಲೇ 10 ಹಲವು ಕನ್ನಡ ಮಾತಾಡ್ತಾ ಇದ್ವಿ ನಾವು. ಆಯಿತಾ? ನಾವು ಅವ್ರ ಭಾಷೆ ಬಾಯಿ ತೆಗೆದ್ರೆ ಸಾಕು, ಇವನು ಯಾವ ಊರವರು ಅಂತ ನಾವು ಕಂಡುಹಿಡಿತೀವಿ. ಇವನು ಗುಂಡ್ಲುಪೇಟೆಯವನು, ಇವನು ಚಾಮರಾಜನಗರದವನು, ಇವನು ಕೊಳ್ಳೇಗಾಲದವನು ಅಂತ. ಯಾಕೆಂದರೆ ಆ ಸ್ಲ್ಯಾಂಗೇ ಬೇರೆ ಕನ್ನಡದ್ದು. ಆಯಿತಾ? ಈ ಕನ್ನಡ ಈ ಥರ ಆದರೆ ಶುದ್ಧ ಕನ್ನಡ ಅಂತ ಮಾತಾಡ್ತಿದ್ದವ್ರು ನಾವೇ, ಮೈಸೂರು ರಾಜ್ಯದ ಜನ. ಆದರೆ ಹೈದರಾಬಾದ್ ಕರ್ನಾಟಕ ಒಂಥರ, ಅವರು ಉರ್ದು ಮಿಕ್ಸ್ ಮಾಡಿ ಮಾತಾಡ್ತಾರೆ. ಬಾಂಬೆ ಕರ್ನಾಟಕದವ್ರು ಒಂಥರ, ಅವ್ರು ಮರಾಠಿ ಮಿಕ್ಸ್ ಮಾತಾಡ್ತಾರೆ. ಮಂಗಳೂರು ಕನ್ನಡದವ್ರು ಒಂಥರ, ಅವ್ರು ತುಳು ಮಿಕ್ಸ್ ಮಾಡಿ ಮಾತಾಡ್ತಾರೆ. ಕೊಡಗಿನವರು ತಮ್ಮ ಕೊಡಗಿನ ಭಾಷೆಯನ್ನು ಮಿಕ್ಸ್ ಮಾಡಿ ಮಾತಾಡ್ತಾರೆ. ಬಳ್ಳಾರಿಯವರು ಒಂಥರ. ಸೊ ಈ ರೀತಿ ನಮ್ಮದು ಹಲವಾರು ಸ್ಲ್ಯಾಂಗ್ಸ್ ಇದೆ, ಹಲವಾರು ಕನ್ನಡವೇ ಹಲವಾರು. ಭಾಳ ಸೊಗಸಾಗಿರುತ್ತೆ ಅದನ್ನು ಕೇಳೋದಕ್ಕೆ. ನೀವು ಭಾಳ ಸೊಗಸಾಗಿರುತ್ತೆ ಅವ್ರು ಮಾತಾಡೋದು, ಅವ್ರ ಏರಿಳಿತಗಳು ಆ ಭಾಷೆಯಲ್ಲಿ. ಉತ್ತರ ಕರ್ನಾಟಕದವ್ರು ಒಂಥರ ಏರಿಳಿತ ಮಾಡ್ತಾರೆ, ಬಾಂಬೆ ಕರ್ನಾಟಕದವ್ರು ಒಂಥರ ಏರಿಳಿತ ಮಾಡ್ತಾರೆ. ಅದು ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಎಲ್ಲೋ ಕೆಲವು ಪದಗಳು ಮಿಸ್ ಆಗ್ತಾ ಇರುತ್ತೆ, ಯಾಕೆಂದರೆ ಆ ಪದಗಳು ನೀವು ಬಳಕೆಯಲ್ಲಿ ಇರೋದಿಲ್ಲ ನಿಮ್ಮ ಹತ್ರ. ಹಾಗಾಗಿ ಅವ್ರ ಹತ್ರ ಅದು ಬಳಕೆಯಲ್ಲಿರುತ್ತೆ. ಈಗ ನಾ ಇಷ್ಟು ಶುದ್ಧ ಕನ್ನಡ ಮಾತಾಡ್ಬಿಟ್ರೆ, ನಾನೀಗ ನಾಳೆ ಕಲ್ಲುಬ್ರಗಿಗೆ ಹೋಗಿ ಅವ್ರು ನನ್ನ ಮುಖ ನೋಡ್ತಾ ನಿಂತಿರ್ತಾರೆ, ಏನು ಮಾತಾಡೋದ ಇವನು, ಯಾವ ಭಾಷೆ ಮಾತಾಡೋದ ಇವನು, ಏನು ಒಂದು ಪದಾನು ಬೈಲಿಲ್ವಲ್ಲ ಇವನು. ಆಗ ನೀನು ಅನ್ಬೇಕು ಅವ್ರಿಗೆ ಮಾತಿಗೆ. ನಾವೇನು ಅನ್ನಲ್ವಲ್ಲ, ಮೈಸೂರವ್ರು ಹಂಗೆ ಅನ್ನಂಗೆ ಇಲ್ಲ. ಮೈಸೂರವ್ರು 3 ದಿನ ನಿದ್ದೆನೇ ಬರಲ್ಲ ಹಂಗೆ ಅಂದ್ಬಿಟ್ರೆ, ಅಯ್ಯೋ ಇವ್ನು ನನ್ನ ಬೈದ್ಬಿಟ್ನಲ್ಲಪ್ಪ ಅಂದ್ಕೊಂಡಿರ್ತೀವಿ. ಸೊ ಇದು ಭಾಷೆಯ ವೈವಿಧ್ಯತೆ ಕರ್ನಾಟಕದಲ್ಲಿ. ಬೀದರಿಂದ ಚಾಮರಾಜನಗರದವರೆಗೆ ಬೇರೆ ಬೇರೆ ಭಾಷೆಯ ಸೊಗಡು, ಕನ್ನಡದ ಸೊಗಡೇ ಬೇರೆ ಬೇರೆ ಥರ ಇರುತ್ತೆ. ಈಗ ನಮ್ಮನೇಲಿ ಮಾಡೋ ಕೋಸಂಬರಿ, ನಿಮ್ಮನೇಲಿ ಮಾಡೋ ಕೋಸಂಬರಿ ಬೇರೆ ಬೇರೆ ಇರ್ತಲ್ಲ, ಆ ರೀತಿ. ವಿಕಾಸ ಯಾವಾಗ ಆಯಿತು ಅಂತಂದರೆ, ನಾವು ಕ್ರಿಸ್ತಪೂರ್ವ ಒಂದು ಅಜಮಾಸು 500ನೇ ಇಸ್ವಿಗೆ ಹೋಗಬೇಕಾಗುತ್ತೆ. ಕ್ರಿಸ್ತಪೂರ್ವ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ನಮ್ಮ ಕನ್ನಡ ಇತ್ತು. ಯಾಕೆಂತಂದರೆ ಚಂದ್ರಗುಪ್ತ ಮೌರ್ಯನಿಗೆ ಅವನ ಶಸ್ತ್ರಾಸ್ತ್ರಗಳಿಗೆ ಅದಿರನ್ನು ಕೊಟ್ಟವರು ನಾವು. ನಮ್ಮ ಕುಮಾರಸ್ವಾಮಿ ಬೆಟ್ಟ, ಸಂಡೂರಿನ ಕುಮಾರಸ್ವಾಮಿ ಬೆಟ್ಟದಿಂದ ಅದಿರನ್ನು ತಗೊಂಡು ಹೋದಂಥ ಚಂದ್ರಗುಪ್ತ ಮೌರ್ಯ ಶಸ್ತ್ರಾಸ್ತ್ರಗಳನ್ನು ತಯಾರಿಸ್ಕೊಂಡ ಅಂತ ಇತಿಹಾಸ ಬರೆಯುತ್ತೆ. ಅಂದರೆ ಅವನು ಇಲ್ಲಿಗೆ ಬಂದು ಅದನ್ನು ತೊಗೊಂಡು ಹೋಗ್ಬೇಕಾಗಿದ್ರೆ ಅವನಿಗೆ ಭಾಷೆ ಬರಬೇಕಿತ್ತು. ಈ ಭಾಷೆ ಇತ್ತು ಆಗ ಅಲ್ವಾ? ಕ್ರಿಸ್ತಪೂರ್ವ 2 ವರ್ಷ. ಇದು ಇತಿಹಾಸದಲ್ಲೇ ಇನ್ನೂ ಹಿಂದಕ್ಕೆ ಹೋಗುತ್ತೆ. ನಮ್ಗೆ ಈಗ ಸಿಕ್ಕಿರೋ ದಾಖಲೆ ಇಲ್ಲಿಗೆ ಮಾತ್ರ. ಶಾಸನ ಈಗ 1,3,4,000 ವರ್ಷಕ್ಕೆ ತಾಳಗುಂದ ಶಾಸನ ಮತ್ತು ಹಲ್ಮಿಡಿ ಶಾಸನಗಳು ಸಿಕ್ಕಿವೆ. ಬರೆದಿರೋವಂಥ ಕನ್ನಡ ಅದು. ಬರವಣಿಗೆಯಲ್ಲಿ ಕನ್ನಡ ಸಿಕ್ಕಿರೋದು ತಾಳಗುಂದ ಮತ್ತು ಹಲ್ಮಿಡಿ ಶಾಸನ 4ನೇ ಶತಮಾನ 5ನೇ ಶತಮಾನದ್ದು. ಅದಕ್ಕೂ ಹಿಂದೆನೂ ಕನ್ನಡ ಇತ್ತು. 1ನೇ ಶತಮಾನ ಅಥವಾ ಕ್ರಿಸ್ತಪೂರ್ವ 5ನೇ ಶತಮಾನದವರೆಗೂ ಕನ್ನಡ ಬಳಕೆಯಲ್ಲಿತ್ತು. ಅಲ್ಲಿಂದ ಕನ್ನಡ ವಿಕಾಸ ಆಗ್ತಾ ಬಂತು. ಯಾಕೆಂದರೆ ನೀವು ಹಲ್ಮಿಡಿ ಶಾಸನ ಓದಿದ್ರೆ ನಮ್ಮ ಕೈಲಿ ಓದೋಕ್ಕಾಗಲ್ಲ. ಅದು ಬೇಡ ಅಂದರೆ ಮಯೂರವರ್ಮ ರಚಿಸಿದಂಥ ಶಾಸನ ಚಿತ್ರದುರ್ಗ, ಅದನ್ನು ನಮ್ಮ ಕೈಲಿ ಓದೋಕ್ಕಾಗಲ್ಲ. ನಾವು ಯಾವ ಶಾಸನನ ಓದಬಹುದು ಅಂದರೆ ವಿಜಯನಗರದ ಶಾಸನಗಳು. 1ನೇ ಶತಮಾನದಿಂದ ವಿಕಾಸ ಆಗ್ತಾ ಬಂದಂಥ ಕನ್ನಡ 16-17ನೇ ಶತಮಾನದ ಹೊತ್ತಿಗೆ ಒಂದು ಪೂರ್ಣ ರೂಪ ಪಡ್ಕೊಂಡು ನಿಂತ್ಕೊಳ್ತು. ಈಗ ನಾವೇನು ಮಾತಾಡ್ತಾ ಇದ್ದೀವಲ್ಲ, ಅದು ವಿಜಯನಗರದ ವಿಕಾಸಿತವಾದಂಥ ಶಾಸನ ಪದ. ಅಲ್ಲಿಂದ ಚೇಂಜ್ ಆಗಲಿಲ್ಲ. ವಿಜಯನಗರದವ್ರು ಏನು ಮಾತಾಡ್ತಾರೆ ಹೆಚ್ಚು ಕಡಿಮೆ ನಾವು ಈಗ ಹಾಗೇ ಮಾತಾಡ್ತೀವಿ. ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಬೇರೆ ಭಾಷೆ ಮಿಕ್ಸ್ ಮಾಡ್ತೀವಿ, ಇಂಗ್ಲೀಷು ಅದು ಇದು ಬಿಟ್ಟರೆ. ವಿಜಯನಗರದ ಕಾಲದಲ್ಲಿ ಶ್ರೀಕೃಷ್ಣದೇವರಾಯರು ಏನು ಕನ್ನಡ ಮಾತಾಡಿರ್ಬೋದು, ಆ ಕನ್ನಡವನ್ನೇ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಆ ಕನ್ನಡವನ್ನೇ ಬರವಣಿಗೆಯಲ್ಲಿ ಸಹ ಬರ್ಕೊಂಡಿದ್ದೀವಿ ಈಗ. ಹಾಗಾಗಿ ವಿಜಯನಗರದಿಂದ ಈಚೆಗೆ ಬಂದಂಥ ಶಾಸನಗಳನ್ನು ನಾವು ಓದ್ಬಿಡ್ತೀವಿ. ಈಗ ಏನು ಗೊತ್ತಿಲ್ಲದೆ ನೀನು ಓದ್ಬೋದು, ಕನ್ನಡ ಓದೋಕ್ಕೆ ಬಂದರೆ ಸಾಕು. ಆದರೆ ಅದರ ಹಿಂದಿನ ಶಾಸನಗಳನ್ನು ಓದೋಕ್ಕಾಗಲ್ಲ. ಅದಕ್ಕೆ ಬೇರೆಯದೇ ಆದಂಥ ವಿದ್ಯೆ, ಅದನ್ನು ಕಲಿಬೇಕು. ನಾವು ಕಲಿತು ಓದಬೇಕು. ಸೊ ಕನ್ನಡ ಭಾಷೆಯ ವಿಕಾಸ ಕ್ರಿಸ್ತಪೂರ್ವ 5ನೇ ಶತಮಾನದಿಂದ 17ನೇ ಶತಮಾನದವರೆಗೆ ವಿಕಸಿತವಾಗಿ ಬಂದು 17ನೇ ಶತಮಾನದ ಅಂಚಿಗೆ ಒಂದು ಕಡೆ ನಿಂತ್ಕೋತು. ಅಲ್ಲಿಂದ ಈಚೆಗೆ ಬಂದಿದ್ದೆಲ್ಲ ಒಂದೇ ಥರ ಕನ್ನಡ ಅಂತ ನಾನು ಹೇಳ್ಬೋದು. ಸರ್, ನಿಜವಾಗ್ಲೂ ನಮ್ಮ ಭಾಷೆ ನಮ್ಮ ಹೆಮ್ಮೆ ಸರ್.
ಹಾಗೆಯೇ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ವಿಶ್ವವಿಖ್ಯಾತವಾದದ್ದು. ಹೀಗಿರುವಾಗ ಭಾರತದ ಇತಿಹಾಸದಲ್ಲಿ ಮೈಸೂರಿನ ಸ್ಥಾನಮಾನ ಏನು ಮತ್ತು ನಮ್ಮ ರಾಜರು ನೀಡಿದ ಕೊಡುಗೆಗಳೇನು ಸರ್? ಭಾಳ ದೊಡ್ಡ ಪ್ರಶ್ನೆ ಇದು. ನಾಳೆ ಬೆಳಗ್ಗೆ ತನಕ ಕೇಳಬೇಕು ನಾನು, ಅಷ್ಟು ದೊಡ್ಡ ಪ್ರಶ್ನೆ. ಆದರೆ ಇಲ್ಲಿ ಈ ಚಾನಲ್ಗೆ ಈಗ ಎಷ್ಟು ಅವಶ್ಯಕತೆ ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೈಸೂರು ರಾಜ್ಯ ಭಾರತದಲ್ಲಿ ಅಷ್ಟೇ ಅಲ್ಲ, ಸಮಕಾಲೀನ ಪ್ರಪಂಚದಲ್ಲಿ ನಂಬರ್ 1 ಸಂಸ್ಥಾನ ಆಗಿತ್ತು. ಮೈಸೂರಿನ ದಿವಾನರಾಗಿದ್ದಂಥ ಪೂರ್ಣಯ್ಯನವರು ಅವತ್ತಿನ ಪ್ರಪಂಚ ಕಂಡಂಥ ಅತ್ಯಂತ ಶ್ರೇಷ್ಠ ದಿವಾನರು ಅಂತ ಫ್ರೆಂಚ್ ಪತ್ರಿಕೆ ತನ್ನ ಮುಖಪುಟದಲ್ಲಿ ಬರೆಯುತ್ತೆ. ಅಲ್ಲಿವರೆಗೆ ಹೋಗಿತ್ತು ನಮ್ಮ ಕೀರ್ತಿ. ಆಯಿತಾ? ಮೈಸೂರು ಅಂತಂದರೆ ಅದರ ವಿಷನರಿಗೆ ಮೈಸೂರು ಸಾಕ್ಷಿ, ದೂರದರ್ಶಿತ್ವಕ್ಕೆ ಮೈಸೂರು ಒಡೆಯರು ಸಾಕ್ಷಿಗಳಾಗಿದ್ದರು. ಭಾರತನೇ ನಾವು ತಗೋಣ, ತೀರಾ ಪ್ರಪಂಚ ಅಂತ ಏನು ಹೋಗೋದು ಬೇಡ. ಭಾರತದ 545 ಸಂಸ್ಥಾನಗಳಲ್ಲಿ ಬ್ರಿಟಿಷರು ಹೈಯರಾರ್ಕಿ ಕೊಟ್ಟಿದ್ದರು. ನಂಬರ್ 1 ಸಂಸ್ಥಾನ ಮೈಸೂರು ಸಂಸ್ಥಾನ, ನಂಬರ್ 2 ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ, ನಂಬರ್ 3 ಜೋಧ್ಪುರ್. ಅಷ್ಟೇ ಅವ್ರು ಗೌರವ ಕೊಡ್ತಾ ಇದ್ದಿದ್ದು. ಮಿಕ್ಕ ಇನ್ನು 500 ಸಂಸ್ಥಾನಗಳಿಗೆ ಯಾವ ಬೆಲೆನೂ ಇರಲಿಲ್ಲ. ಮೈಸೂರು ಸಂಸ್ಥಾನ, ಜೋಧ್ಪುರ್ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ನಮ್ಮ 3 ಜನಕ್ಕೆ ಮಾತ್ರ ಬ್ರಿಟಿಷರು ಗೌರವ ಕೊಡ್ತಾ ಇದ್ದಿದ್ದು. ಅವರು ಪ್ರತಿ ವರ್ಷ ಪ್ರೋಗ್ರೆಸ್ ರಿಪೋರ್ಟ್ ಬಂದು ಬರೆಯುವಾಗ ಮೈಸೂರು ಸಂಸ್ಥಾನ ನಾವು ಬ್ರಿಟಿಷರು ಬಂದು ಉಳಿದುಕೊಳ್ಳಬಹುದಾದ ಯೋಗ್ಯತೆಯುಳ್ಳ ಸಂಸ್ಥಾನ ಅಂತ ಬರೀತಾರೆ. ಅಷ್ಟು ನಾವು ಬ್ರಿಟಿಷ್ ಲೆವೆಲಲ್ಲಿ ಇದ್ವಿ ಅವತ್ತು, ಅಥವಾ ಬ್ರಿಟಿಷ್ ನಮ್ಮ ಲೆವೆಲಲ್ಲಿ ಇದ್ರು ಅಂತ ನಾವು ಹೇಳ್ಕೊಬೋದು. ಆ ಮಟ್ಟಿಗಿನ ನಮ್ಮಲ್ಲಿ ಪ್ರೋಗ್ರೆಸಿವ್, ಆ ಮಟ್ಟಿಗಿನ ಅನುಕೂಲತೆ ಮೈಸೂರು ಸಂಸ್ಥಾನದಲ್ಲಿ 100 ವರ್ಷಗಳ ಕೆಳಗೆ ಇತ್ತು. ಹಾಗಾಗಿ ನಾವು ಮೈಸೂರು ಸಂಸ್ಥಾನದ ಜನ ಯಾಕೆ ಹೆಮ್ಮೆ ಪಟ್ಕೋಬೇಕಪ್ಪ? ಇದೆಲ್ಲ ನಾನು ಕನ್ನಡ ರಾಜ್ಯೋತ್ಸವದಲ್ಲಿ ಹೇಳ್ತಾ ಇರ್ತೀನಿ, ಇಲ್ಲೂ ಹೇಳ್ತೀನಿ. ಈ ಪಾಡ್ಕಾಸ್ಟ್ ಚಾನಲ್ ನೋಡೋರು ಇದನ್ನು ಭಾಳ ಮನದಟ್ಟು ಮಾಡ್ಕೊಳ್ರಿ. ಮೈಸೂರು ಸಂಸ್ಥಾನದ ಜನ ಯಾಕೆ ನಾವು ಹೆಮ್ಮೆ ಪಟ್ಕೋಬೇಕು? ಒಟ್ಟಾರೆ ಕರ್ನಾಟಕದ ಜನ ನಾವು ಯಾಕೆ ಹೆಮ್ಮೆ ಪಟ್ಕೋಬೇಕು ಅಂತ ಯಾರು ನಿಮ್ಮನ್ನು ನಾಳೆ ಕೇಳ್ತಾರೆ, ನಿನ್ನೆ ನಾಳೆ ಕೇಳ್ತಾರೆ. ನೀನು ಓದಿ ಬೆಳೆದು ದೊಡ್ಡವಳಾಗಿ ಕೆಲಸಕ್ಕೆ ಹೋಗಿ ಬೆಂಗಳೂರೆಲ್ಲ ಸೇರ್ಕೊಂಡಾಗ ಬೆಂಗಳೂರಲ್ಲಿ ದೇಶದ ಎಲ್ಲ ಕಡೆಯಿಂದ, ಪ್ರಪಂಚದ ಎಲ್ಲ ಕಡೆಯಿಂದ ಜನ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಒಂದಿನ ನಿನ್ನ ಕೇಳ್ತಾರೆ, ನವಂಬರ್ 1 ರಾಜ್ಯೋತ್ಸವ ಮಾಡ್ತೀಯಲ್ಲಪ್ಪ, ಯಾಕೆ ಮಾಡ್ತೀಯಾ? ವೈ ಯು ಆರ್ ಪ್ರೌಡ್ ಟು ಬಿ ಎ ಕನ್ನಡಿಗ? ವೈ? ಯಾಕೆಂದರೆ ನವಂಬರ್ 1ನೇ ತಾರೀಕು ತಮಿಳುನಾಡು ಉದಯ ಆಯಿತು, ಮಲಯಾಳಮೂ ಉದಯ ಆಯಿತು, ಆಂಧ್ರನೂ ಉದಯ ಆಯಿತು, ಪಂಜಾಬು ಉದಯ ಆಯಿತು, ಮಧ್ಯಪ್ರದೇಶ ಎಲ್ಲ ಉದಯ ಆಗಿದ್ದು ನವಂಬರ್ 1ನೇ. ಯಾರೂ ಇದನ್ನು ಮಾಡಲ್ಲ. ನಾವು ರಾಜ್ಯೋತ್ಸವ ಮಾಡೋದು ನಾವೊಬ್ಬರೇ, ಇಡೀ ಭಾರತದಲ್ಲಿ ಇದನ್ನು ಇಷ್ಟು ವಿಜೃಂಭಣೆಯಿಂದ ಮಾಡೋದು ನಾವೊಬ್ಬರೇ. ಯಾಕೆ ಎಂದಾಗ ನಾವು ಹೇಳಬೇಕಲ್ಲ ಯಾಕೆ ಅಂತ. ಯಾಕೆ ಅಂತಂದರೆ ಭಾರತದ ಮೊದಲ ಪ್ರಜಾಪ್ರಭುತ್ವವನ್ನು ತಂದಂಥವರು ಮೈಸೂರಿನ ಮಹಾರಾಜರಾದಂಥ 10ನೇ ಚಾಮರಾಜ ಒಡೆಯರ್. 1881ರಲ್ಲಿ ಭಾರತದ ಮೊದಲ ಪ್ರಜಾಪ್ರತಿನಿಧಿ ಸಭೆ ನಡೀತು. ಭಾರತದಲ್ಲಿ ಮೊದಲ ಪ್ರಜಾಪ್ರತಿನಿಧಿ ಸಭೆ, ಡೆಮಾಕ್ರಸಿನ ನಾವು ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಮಹಾತ್ಮ ಗಾಂಧೀಜಿಯವ್ರಿಗೆ ಇನ್ನೂ 11 ವರ್ಷ. 1869ನಲ್ಲಿ ಅವ್ರು ಹುಟ್ಟಿದ್ದು. ನಾವು 1881ನಲ್ಲಿ ಆಂಗ್ಲ ಪ್ರಜಾಪ್ರಭುತ್ವವನ್ನು ಜಗತ್ತಿಗೆ ಪರಿಚಯಿಸಿದ್ವಿ, ಅಂದರೆ ಭಾರತಕ್ಕೆ ಪರಿಚಯಿಸಿದ್ವಿ. ಭಾರತದ ಮೊದಲ ಎಲೆಕ್ಷನ್ನು ಮೈಸೂರು ಅರಮನೆಯಲ್ಲಿ ಮಾಡಿದ್ವಿ, ಮೈಸೂರು ರಾಜ್ಯದಲ್ಲಿ ಮಾಡಿದ್ವಿ. 144 ಕೌನ್ಸಿಲರ್ಗಳನ್ನ ನಾವು ಆಯ್ಕೆ ಮಾಡಿದ್ವಿ. ಪ್ರಜಾಪ್ರಭುತ್ವನ ಅವತ್ತು ಹಂಚಿದ್ವಿ, ಅವ್ರಿಗೆಲ್ಲ ಹಂಚಿದ್ವಿ ಅಧಿಕಾರವನ್ನು. ಅವರು ತಾಲೂಕಿಂದ 2 ಮೈಸೂರು ಸಂಸ್ಥಾನಕ್ಕೆ ಬೋರ್ಡ್ ಮೆಂಬರ್ಗಳು ಅಂತಾಗವರು. 6 ತಿಂಗಳಿಗೊಂದ್ಸಲಿ ಪ್ರಜಾಪ್ರತಿನಿಧಿ ಸಭೆ ನಡೆಯೋದು. ಬಂದಾಗ ಹೇಳೋರು, ನಮ್ಮ ಊರಿಗೆ ಇದಾಗಬೇಕು, ಈ ಕೊರತೆ ಇದೆ. ಹಾಗೆ ಮಹಾರಾಜರೆಲ್ಲ ಮಾಡೋರು. ಇದನ್ನು ಅರಿತೇ 1950ನಲ್ಲಿ ಮೊದಲ ಬಾರಿಗೆ ಗಾಂಧೀಜಿಯವರು ಬೆಂಗಳೂರಿಗೆ ಬಂದು ಇಳಿದಾಗ ಬೆಂಗಳೂರನ್ನ ನೋಡಿದಂಥ ಗಾಂಧೀಜಿಯವರು ಹೇಳ್ತಾರೆ, ಈ ರಾಜ್ಯಕ್ಕೆ ನಮ್ಮ ಸ್ವತಂತ್ರ ಚಳುವಳಿಯ ಅವಶ್ಯಕತೆ ಇಲ್ಲ, ನಡೀರಿ ನಾವು ವಾಪಸ್ ಹೋಗೋಣ. ಅವ್ರು ಸುತ್ತ ಇದ್ದವ್ರು ಯಾಕೆ ಹಿಂಗೆ ಕೇಳಿದ್ರಿ ಅಂದರೆ, ನಾವು ಯಾವ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದೀವಲ್ಲ, ಯಾವ ಮನುಕುಲದ ಉದ್ಧಾರಕ್ಕಾಗಿ, ಯಾವ ನೆಮ್ಮದಿಯ ನಾಳೆಗಳಿಗಾಗಿ ನಾವು ಹೋರಾಡ್ತಾ ಇದ್ದೀವಲ್ಲ, ಅದೆಲ್ಲ ಈ ಮೈಸೂರು ಸಂಸ್ಥಾನದಲ್ಲಿದೆ. ಇವ್ರಿಗೆ ನಮ್ಮ ಅವಶ್ಯಕತೆ ಇಲ್ಲ, ನಮಗೆ ಇವ್ರ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ನಮಗೆ ಇವ್ರು ಬೇಕಪ್ಪ, ಇವ್ರಿಗೇನು ನಾವು ಬೇಕಿಲ್ಲ, ನಡೀರಿ ಇಲ್ಲೇನು ನಾವು ಡಿಸ್ಟರ್ಬ್ ಮಾಡೋದು ಯಾವ ಚಳವಳಿನೂ ಬೇಕಾಗಿಲ್ಲ ಅಂತ. 1939ವರೆಗೆ ಮೈಸೂರು ರಾಜ್ಯದಲ್ಲಿ ಯಾವ ಸ್ವಾತಂತ್ರ್ಯ ಚಳವಳಿನೂ ನಡೀಲಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಮೈಸೂರು ಸಂಸ್ಥಾನ ಅವತ್ತೇನೆ ಮಿಕ್ಕ ಭಾರತಕ್ಕಿಂತ, ದ ರೆಸ್ಟ್ ಆಫ್ ಇಂಡಿಯಾ, ವಿ ವರ್ ಅಹೆಡ್ ಆಫ್ 100 years. 100 ವರ್ಷ ನಾವು ಮುಂದೆ ಇದ್ವಿ. ಮೈಸೂರು ಸಂಸ್ಥಾನದ ಜನ ನಮ್ಮಲ್ಲಿ ವ್ಯಾಕ್ಸಿನ್ ತಗೊಂಡಿದ್ದು ನಾವೇ ಮೊದಲು, ಏಷ್ಯಾದ ಅತಿ ದೊಡ್ಡ ಅಣೆಕಟ್ಟು ಕಟ್ಟಿದ್ದು ನಾವೇ ಮೊದಲು, ಏಷ್ಯಾದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ತಂದಿದ್ದು ನಾವೇ ಮೊದಲು, ಏಷ್ಯಾದಲ್ಲೇ ಮೊದಲ ಕರೆಂಟ್ ತಂದಿದ್ದು ನಾವೇ ಮೊದಲು, HAL ತಗೊಂಬಂದಿದ್ದು ನಾವೇ ಮೊದಲು. ಹಲವಾರು ಪ್ರಥಮಗಳನ್ನು ನಾವು ತಂದುಬಿಟ್ಟಿದ್ವಿ. ಭಾರತದ ಮೊದಲ ಸ್ಯಾಂಡಲ್ ಸೋಪ್ ತಂದಿದ್ದು ನಾವೇ ಮೊದಲು 1918ನಲ್ಲಿ. ಎಲ್ಲ ಪ್ರಥಮಗಳು ಮೈಸೂರಲ್ಲಿತ್ತು, ಮೈಸೂರು ರಾಜ್ಯದಲ್ಲಿತ್ತು. ಇಲ್ಲಿ ಏನು ಬೇಕಾಗಿಲ್ಲ, ಗಾಂಧೀಜಿಯವರು ಬಂದು ನೋಡಿ ಇಲ್ಲಿಗೆ ಏನು ಬೇಕಾಗಿಲ್ಲ, ಇವ್ರ ಹತ್ರ ಎಲ್ಲ ಇದೆ ಅಂದರು. ಹೌದು, ನಮ್ಮ ಹತ್ರ ಎಲ್ಲ ಇತ್ತು. ಹಿ ವಾಸ್ ಟ್ರೂ, ನಮ್ಮ ಹತ್ರ ಎಲ್ಲ ಇತ್ತು.
ಮಹಾರಾಜರು, ಮೈಸೂರು ಮಹಾರಾಜರು ಎಲ್ಲವನ್ನ ಬಿಟ್ಟು ತೆಗೆದು ನಮ್ಮ ಮುಂದೆ ಇಟ್ಬಿಟ್ಟಿದ್ರು. ಎಲ್ಲ ಆಲ್ ಇನ್ಫ್ರಾಸ್ಟ್ರಕ್ಚರ್, ಹಾಸ್ಪಿಟಲ್ಸು, ಸ್ಕೂಲ್ಸು, ರೋಡ್ಸು, ಬ್ರಿಡ್ಜಸ್ಸು, ಡ್ಯಾಮ್ಸು, ಏನು ಬೇಕು ನಿನಗೆ, ಏನು ಬೇಡ ಎಲ್ಲ ತೆಗೆದು ಇಟ್ಟಿದ್ರು. ಹಾಗಾಗಿ ಮೈಸೂರು ನಾವು ಹೆಮ್ಮೆ ಪಟ್ಕೊಳ್ಬೇಕಾದಂಥದ್ದು ನಂಬರ್ 1 ಈ ಪಾಯಿಂಟು. ಇಂಥದ್ದು ಇನ್ನೂ 10,000 ಕಾರಣ ಇದೆ, ನಾನು ಯಾವಾಗ ಹೇಳ್ತೀನಿ ನನ್ನ ವೀಡಿಯೋಗಳಲ್ಲಿ. ಮೈಸೂರು ಮಹಾರಾಜರನ್ನು ಹೊಗಳಕ್ಕೆ ನಂತರ 10,000 ಕಾರಣ ಅಂತ ಹೇಳ್ತೀನಿ. ಇವೆಲ್ಲ ಅದರಲ್ಲಿ ಒಂದೊಂದೊಂದೊಂದು ಕಾರಣ. ಹಾಗಾಗಿ ಮೈಸೂರು ಮಹಾರಾಜರು ಅಥವಾ ಮೈಸೂರು ಸಂಸ್ಥಾನ ಎಂದೆಂದಿಗೂ ಭಾರತದ ಧ್ರುವ ನಕ್ಷತ್ರ, ಧ್ರುವತಾರೆ. ನಾವು ಭಾರತಕ್ಕೆ ಧ್ರುವತಾರೆ, ನಾವು ಮೇಲಿದ್ದೀವಿ, ಭಾರತದ ಮೇಲೆ. ಸರ್, ಇಷ್ಟು ಮಾಹಿತಿಯನ್ನು ಹೇಳಿದ ನಂತರ ನಾನು ಮೈಸೂರಲ್ಲಿ ಇದ್ದೀನಿ ಅನ್ನೋದೇ ನಂಗೆ ಬಹಳ ಹೆಮ್ಮೆಯ ವಿಷಯ ಸರ್. ಹಾಗೆಯೇ ಪ್ರಮುಖವಾಗಿ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಮೈಸೂರು ಒಡೆಯರು ನೀಡಿದ ಕೊಡುಗೆಗಳೇನು ಸರ್? ಬಹಳ ಒಳ್ಳೆ ಪ್ರಶ್ನೆ. ಶಿಕ್ಷಣ ಕ್ಷೇತ್ರಕ್ಕೆ ಮೈಸೂರು ಒಡೆಯರ ಕೊಡುಗೆ ಅನನ್ಯವಾದುದು. ಒಂದು ಕಥೆಯೊಂದಿಗೆ ಇದನ್ನು ನಾನು ಹೇಳ್ತೀನಿ. 1976 ಮೈಸೂರು ಮೆಡಿಕಲ್ ಕಾಲೇಜಿಗೆ ಒಬ್ಬರು ಸ್ಟೂಡೆಂಟ್ ಬಂದರು. ಇವತ್ತಿಗೂ ಇದ್ದಾರೆ, ಡಾಕ್ಟರ್ ಶ್ರೀನಿವಾಸ್ ಅಂತ, ಶ್ರೀರಂಗಪಟ್ಟಣದ ಹಳ್ಳಿಯವರು. ಅವತ್ತು ಬಂದರು. 76 ಬ್ಯಾಚ್, 1976 ಮೊದಲನೇ ವರ್ಷ. ಪ್ರಿನ್ಸಿಪಾಲ್ ಕರೆದ್ರು, ಬಾರೆ ಇಲ್ಲೇ, ನೀನು ಹಾಕ್ಕೊಂಡಿದೆಯಲ್ಲ ಪ್ಯಾಂಟು ಶರ್ಟು, ಯಾರು ಹೊಲಿಸಿದ್ದು? ಫಸ್ಟ್ ಇಯರ್ ಮೆಡಿಕಲ್ ಎಂಟ್ರ್ ಆಗ್ತಾ ಇದ್ದಾನೆ. ಆ ಹುಡುಗನಿಗೆ ಪ್ರಿನ್ಸಿಪಾಲು, ನೀನು ಹಾಕ್ಕೊಂಡಿರೋ ಪ್ಯಾಂಟ್ ಶರ್ಟು ಯಾರು ಹೊಲಿಸಿದ್ದು ಅಂದರೆ ಗಾಬರಿ ಆಗಲ್ವಾ, ಹೆದರ್ಕೊಳ್ಳಲ್ವಾ? ಅವನು ಸ್ವಲ್ಪ ಹೆದರ್ಕೊಂಡು ನಮ್ಮಪ್ಪ ಅವನು. ಅಲ್ಲ. ಹಾಂ ಸರ್, ಇಲ್ಲ ನಮ್ಮಪ್ಪನೇ ಹೊಲಿಸ. ಅಲ್ಲ, ಮತ್ತಾರು? ನೀನು ಹಾಕ್ಕೊಂಡಿರೋ ಪ್ಯಾಂಟ್ ಶರ್ಟು, ನಾನು ಹಾಕ್ಕೊಂಡಿರೋ ಪ್ಯಾಂಟ್ ಶರ್ಟು ಹೊಲಿಸಿದ್ದು ಎಲ್ಲರ ತಂದೆಯಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದರು ಪ್ರಿನ್ಸಿಪಾಲ್ರು. ಯಾಕೆ ಅಂದರು ಶ್ರೀನಿವಾಸ್. ಭಾರತದ ಮೊತ್ತ ಮೊದಲ ಕಡ್ಡಾಯ ಶಿಕ್ಷಣ ತಂದಂಥ ಪುಣ್ಯಾತ್ಮ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕಡ್ಡಾಯ ಶಿಕ್ಷಣ ಅಂದರೆ ಎಲ್ಲರೂ ಓದಲೇಬೇಕು ಅಂತ ಕಾನೂನು ತಂದರು. 100 ವರ್ಷದ ಕೆಳಗೆ, ಇವತ್ತು 2024 ಕೂತಿದ್ದೀವಲ್ಲ, ಒಂದೇ 100 ವರ್ಷ, 1900ನೇ ಇಸ್ವಿಲಿ ಜಾಸ್ತಿ ಹಿಂದಕ್ಕೆ ಹೋಗೋದು ಬೇಡ. ಯಾರು ಓದ್ತಾ ಇರಲಿಲ್ಲ, ಸ್ಕೂಲ್ಗೆ ಹೋಗಬೇಕು ಅನ್ನೋದು ಅವಾಗ ಆಪ್ಷನ್ನೇ ಇಲ್ಲ, ಕಲ್ಪನೆನೇ ಇಲ್ಲ. ಆಗ ಜನ ಬೆಳಗ್ಗೆ ಎದ್ದು ಅವ್ರವ್ರ ಜಮೀನು, ಭೂಮಿ, ಕಾಣಿ, ಬೇಸಾಯ, ಮೀನು ಹಿಡಿಯೋದು, ಇನ್ನೊಂದು ಮತ್ತೊಂದು ಕೆಲಸ ಮಾಡ್ಕೊಂಡಿದ್ರು. ಮಕ್ಕಳನ್ನು ಜೊತೆಲಿ ಕರ್ಕೊಂಡು ಹೋಗೋರು ಬೆಳಗ್ಗೆ ಎದ್ದು. ಓದೋದ್ಗಿದ್ದದು ಯಾರೂ ಇಲ್ಲ ಆಗ. ಊರಿಗೊಬ್ಬರು ಇಬ್ಬರು ಓದೋರು ಅಷ್ಟೇ ಆಗ. ಒಬ್ಬರು ಇಬ್ಬರು, ಯಾರೋ ಒಬ್ಬರು ಪುರೋಹಿತರ ಮಕ್ಕಳು, ವಿದ್ವಾಂಸರ ಮಕ್ಕಳು, ಯಾರೋ ಒಬ್ಬರು ಇಬ್ಬರು ಮಾತ್ರ ಓದ್ತಾ ಇದ್ದಿದ್ದು. ಇಡೀ ಊರೇ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೋದಾಗ ಯಾರು ಓದ್ತಾ ಇರಲಿಲ್ಲ. ಇಂಥ ಕಾಲದಲ್ಲಿ ಇದು ಎಂಟೈರ್ ಭಾರತದ ಸ್ಥಿತಿ, ಮೈಸೂರಿನ ಸ್ಥಿತಿ ಅಲ್ಲ, ಎಂಟೈರ್ ಭಾರತದಲ್ಲಿ ಹಿಂಗೆ ನಡೀತಾ ಇದ್ದಿದ್ದು ಜೀವನ. ಯಾರು ಸ್ಕೂಲ್ಗೆ ಹೋಗಕ್ಕೆ ಬೇರೆ ಕಡೆ ಸ್ಕೂಲೇ ಕಟ್ಟಿರಲಿಲ್ಲ ಬಿಡು. ಇಂಥ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಲ್ಲರೂ ಸ್ಕೂಲ್ಗೆ ಹೋಗಲೇಬೇಕು ಅಂತ ಕಾನೂನು ತಂದರು. ಯಾರು ಮಕ್ಕಳಿದ್ದಾರೆ ಸ್ಕೂಲಿಗೆ ಕಳಿಸ್ಲೇಬೇಕು ನೀನು ಅಂತ ಕಾನೂನು ಆದೇಶ ಮಾಡಿಬಿಟ್ರು. ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾದ್ರು. ಒಂದು 3 ತಿಂಗಳು ಕಳೀತು. ಪೇರೆಂಟ್ಸ್ ಬಂದರು, ಮಾಸ್ವಾಮಿ ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ರಿ ನೀವು, ನೋಡಿ ಇಲ್ಲಿ ಹೋಮ್ವರ್ಕ್ ತಗೊಂಬಂದಿದ್ದಾರೆ, ಏನು ಮಾಡೋಣ? ನಾವು ಓದಿಲ್ವಲ್ಲ, ಇಲ್ಲಿ ಮಕ್ಕಳು ತಗೊಂಬಂದಿದ್ದಾರಲ್ಲ, ಏನು ಮಾಡೋಣ ಅಂದರು. ಭಾರತದ ಮೊತ್ತ ಮೊದಲ ವಯಸ್ಕರ ಶಿಕ್ಷಣ ತಂದರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ನೀವು ಓದಬೇಕು ಅಂತ ಇನ್ನೊಂದು ಕಾನೂನು ತಂದರು. ಬೆಳಗ್ಗೆ ನೀವು ಎಲ್ಲ ಜಮೀನಲ್ಲಿ ಕೆಲಸ ಮಾಡಬೇಕು, ಸಾಯಂಕಾಲ ನೀನು ಸ್ಕೂಲ್ಗೆ ಹೋಗಬೇಕು, ಇನ್ನೊಂದು ಕಾನೂನು ತಂದರು. ಆಯಿತಾ? ಆಗ ಇದು ಒಂದು 3-4 ತಿಂಗಳು ಕಳೀತು. ಎಲ್ಲರೂ ಶ್ರೀಮಂತರು ಇರೋಲ್ಲಪ್ಪ, ಬಡವರು ಇರ್ತಾರೆ, ಕೂಲಿ ಮಾಡೋರು ಇರ್ತಾರೆ. ಆಗೆಲ್ಲ ಮಕ್ಳಿಗೂ ಕೂಲಿ ಇತ್ತು. ದೊಡ್ಡವ್ರಿಗೆ 1 ರೂಪಾಯಿ ಅಂದರೆ ಮಕ್ಳಿಗೆ 8 ಆಣೆ ಕೂಲಿ. ಸೊ ಮಕ್ಕಳನ್ನೆಲ್ಲ ಈ ಕೂಲಿಯವರು ಕೂಲಿ ಮಾಡುವಾಗ ಮಕ್ಕಳನ್ನು ಕರ್ಕೊಂಡು ಹೋಗೋದು, ಅವ್ರಿಗೊಂದು 8 ಆಣೆ ಸಿಕ್ಕೋದು. ಅವ್ರು ಬಂದರು, ಸ್ವಾಮಿ ನಾವು ಹೆಂಗೋ ಬಡವರು ಹೊಟ್ಟೆ ಉರಿತಾ ಇದ್ವಿ, ಮಕ್ಕಳನ್ನು ಕರ್ಕೊಂಡು ಕೂಲಿ ಮಾಡಿಕೊಂಡು, ಆಯಿತಾ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ರಿ, ನಂದು ಕೂಲಿ ತಪ್ಪೋಯ್ತು, ಏನು ಮಾಡೋದು ಅಂದರು. ನೀನು ನಂಬಲ್ಲ, ನಿನ್ನ ಎಷ್ಟು ಮಕ್ಕಳಿದ್ದಾರೆ ಅವ್ರನ್ನ ಸ್ಕೂಲಿಗೆ ಕಳಿಸು, ಆ ಕೂಲಿನ ನಾನು ಕೊಡ್ತೀನಿ ಇಂದಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನೋಡು, ಇವತ್ತೊಂದು LKGಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿಸ್ಕೊತಾ ಇದ್ದಾರೆ ಇವತ್ತಲ್ವಾ. ಅಂಥದ್ರಲ್ಲಿ ಮಹಾರಾಜರು ದುಡ್ಡು ಕೊಟ್ಟು ಎಜುಕೇಷನ್ನು ಕೊಟ್ಟರು. ನಿನ್ನ ಮಕ್ಕಳು ಸ್ಕೂಲಿಗೆ ಕಳಿಸು, ಎಷ್ಟು ಮಕ್ಕಳು ಹೇಳಪ್ಪ, ನಿನ್ನ ಕೂಲಿ, ಆ ಮಕ್ಕಳು ಕೂಲಿ ಡೈಲಿ ನಾನು ಕೊಟ್ಬಿಡ್ತೀನಿ. ಸ್ಕೂಲಿಗೆ ಕಳಿಸ್ಬೇಕು, ನೋ ಎಕ್ಸ್ಕ್ಯೂಸ್, ಸ್ಕೂಲಿಗೆ ಕಳಿಸ್ಲೇಬೇಕು ನೀನು. ಅವ್ರು ಆ ಮಾತು ಹೇಳೋ ಕಾಲಕ್ಕೆ ಮೈಸೂರು ರಾಜ್ಯದಲ್ಲಿ 12,664 ಸ್ಕೂಲ್ ಇತ್ತು ಅಂದರೆ ಎಷ್ಟು ಮಕ್ಕಳಿಗೆ ಕೂಲಿ ಕೊಟ್ಟು ಓದಿಸಿದ್ದಾರೆ ಇವರು. ಹೌದಾ? ಹಾಂ, ಇದು ಆಯಿತು. ಇದಾಯ್ತಾ? ಇದೆಲ್ಲ ಮಾಡಿದ್ರಲ್ಲ ಸ್ವಾಮಿ. ಕುರುಡರು ಬಂದರು, ಸ್ವಾಮಿ ಎಲ್ಲರನ್ನೂ ಮಾಡಿದ್ರಿ, ಎಲ್ಲರಿಗೂ ಎಜುಕೇಷನ್ ಕೊಟ್ರಿ, ನಮಗೇನು ಕೊಡಲಿಲ್ವಲ್ಲ. ಭಾರತದ ಮೊತ್ತ ಮೊದಲ ಬ್ರೈಲ್ ಲಿಪಿಯನ್ನು ಶಾಲೆಗೆ ತಂದ ಪುಣ್ಯಾತ್ಮ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಬ್ರೈಲ್ ಲಿಪಿನೂ ಸ್ಕೂಲಿಗೆ ತಂದರು. ಭಾರತದ ಮೊತ್ತ ಮೊದಲ ಡೆಫ್ ಅಂಡ್ ಡಮ್ ಸ್ಕೂಲ್ ತಂದರು. ಇಲ್ಲಿದೆಯಲ್ಲ, ನೋಡಿದೆಯಲ್ಲ ಬನ್ನಿ ಮಂಟಪದಲ್ಲಿ, ಕಿವುಡು ಮೂಗರ ಶಾಲೆ. ಎಲ್ಲ ಭಾರತದಲ್ಲಿ ಪ್ರಥಮಗಳೇ ಇವು.
ಇಡೀ ಭಾರತಕ್ಕೆ ಇಂಥದ್ದೊಂದು ಪರಿಕಲ್ಪನೆಯೇ ಇರಲಿಲ್ಲ. ಅರ್ಥ ಆಯ್ತಾ? ಎಲ್ಲರೂ ಸ್ಕೂಲ್ಗೆ ಹೋಗಬೇಕು ಅನ್ನೋ ಪರಿಕಲ್ಪನೆನೇ ರೆಸ್ಟ್ ಆಫ್ ಇಂಡಿಯಾದಲ್ಲಿ ಇರಲಿಲ್ಲ. ನಾವು ಮೈಸೂರು ಜನ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಇಮ್ಯಾಜಿನ್ ದ ಪ್ರೋಗ್ರೆಸ್. ಇದನ್ನು ಈ ಕಥೆನ ಪ್ರಿನ್ಸಿಪಾಲ್ ಶ್ರೀನಿವಾಸ್ಗೆ ಹೇಳಿ, ನಿಮ್ಮಪ್ಪ ಮಹಾರಾಜರು ಮಾಡಿದ ಕಾನೂನಿಂದ ಸ್ಕೂಲ್ಗೆ ಹೋದರು, ಅವ್ರಿಗೆ ವಿದ್ಯೆ ಮಹತ್ವ ಗೊತ್ತಾಯಿತು, ನಿನ್ನನ್ನು ಸ್ಕೂಲಿಗೆ ಸೇರಿಸಿದ್ರು, ಇವತ್ತು ನೀನು ಮೆಡಿಕಲ್ ಕಾಲೇಜಿಗೆ ಬಂದಿದ್ಯಾ ಪ್ಯಾಂಟು ಶರ್ಟ್ ಹಾಕ್ಕೊಂಡು, ಇಲ್ಲದೇ ಇದ್ದರೆ ನೀನು ನಿಮ್ಮಪ್ಪ ಪಂಚೆ ಉಟ್ಕೊಂಡು ಜಮೀನಲ್ಲಿ ಕೂಲಿ ಮಾಡ್ತಾಯಿತ್ತು. ಪ್ಯಾಂಟು ಶರ್ಟ್ ಹಾಕ್ಸಿದ್ದು ಯಾರು ಗೊತ್ತಾಯ್ತಾ? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇದು ಶಿಕ್ಷಣಕ್ಕೆ ಕೊಟ್ಟ ಮಹತ್ವ. ಮಹಾರಾಜರು ಶಿಕ್ಷಣಕ್ಕೆ ಕೊಟ್ಟ ಮಹತ್ವ ತುಂಬ ದೊಡ್ಡದು. ಅದು ಎನ್ ಅನ್ಬೋದು, ಎಣಿಸಲಾಗದಂಥದ್ದು. ನಾನೇ ಇನ್ನೂ ಎಣಿಸ್ತಾ ಇದ್ದೀನಿ ಇವ್ರು ಏನೇನು ಕೊಟ್ಟಿದ್ದಾರೆ ಅಂತ. ನನ್ನ ಹತ್ರನೇ ಇನ್ನೂ ಮುಗ್ದಿಲ್ಲ. ಇದು ಪ್ರಾಥಮಿಕ ಶಿಕ್ಷಣ ಆಯಿತು. ಆಯಿತಾ? ಇದು ಪ್ರಾಥಮಿಕ ಶಿಕ್ಷಣ. ಇನ್ನೊಂದು ಕತೆ ನೀವೆಲ್ಲ ಕೇಳಿದರೆ, ಆದರೂ ಈ ಚಾನಲ್ ಮೂಲಕ ನಾನು ಅದನ್ನು ಹೇಳ್ತೀನಿ. 10ನೇ ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಂದೆ ಮಹಾರಾಜರಾಗಿದ್ದಂಥ ಕಾಲದಲ್ಲಿ ವಿವೇಕಾನಂದರು ಮೈಸೂರಿಗೆ ಬಂದು 2 ವಾರ ಇದ್ದರು ಇಲ್ಲಿ. ಮೈಸೂರನ್ನು ನೋಡಿದಂಥ ವಿವೇಕಾನಂದರು ಬೆರಗಾಗಿ ಹೋಗ್ತಾರೆ. ಇದೇನು ಊರೋ, ಇಂದ್ರನ ನಗರಿಯೋ, ವಿಶಾಲವಾದ ರಸ್ತೆಗಳ ಇಕ್ಕೆಲಗಳಲ್ಲಿ ಮರಗಳು, ತುಂಬಿ ನಿಂತ ಕೆರೆಗಳು, ತೊನೆಯುತ್ತಿರುವ ಹಣ್ಣುಗಳು ಮರಗಳಿಂದ, ಭವ್ಯವಾದ ಅರಮನೆಗಳು, ಎಲ್ಲಿ ನೋಡಿದರಲ್ಲಿ ಭವ್ಯವಾದ ಅರಮನೆಗಳು ಅಂತ ಬರೀತಾರೆ ವಿವೇಕಾನಂದರು. ಅಂದರೆ ಅವತ್ತಿಗೆ ನಾನು ಹೇಳೋದು 1885-86ನೇ ಈ ವಿಚಾರ ಹೇಗಿತ್ತು ಮೈಸೂರು. ಹೌದಾ? ಅದೆಲ್ಲ ಆದಮೇಲೆ ಮಹಾರಾಜರು 10ನೇ ಚಾಮರಾಜ ಒಡೆಯರು ಮತ್ತು ಅವರ ಪತ್ನಿ ವಾಣಿವಿಲಾಸ ಸನ್ನಿಧಾನ, ವಾಣಿವಿಲಾಸ ರಸ್ತೆ ಇವೆಲ್ಲ ನೋಡಿದಿರಲ್ವ, ಅವರು ವಾಣಿವಿಲಾಸ ಸನ್ನಿಧಾನ ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿ. ಅವ್ರನ್ನ ಕೂರಿಸ್ಕೊಂಡು ಹೇಳ್ತಾರೆ, ತಾಯಿ ನಿಮ್ಮ ಮೈಸೂರು ರಾಜ್ಯದಲ್ಲಿ ಎಲ್ಲವೂ ಇದೆ, ಒಂದೇ ಒಂದು ಕಡಿಮೆ ಆಗೋಗಿದೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ನಾವೆಲ್ಲ ಮಾಡಿದ್ದೀವಲ್ಲ, ಇನ್ನೇನು ಕಡಿಮೆ ಆಗಿದೆ, ಏನಿದೆ ಅಂತ. ಆಗ ಅವ್ರು ಹೇಳ್ತಾರೆ, ಹೆಣ್ಣು ಮಕ್ಕಳನ್ನು ಶಾಲೆಗೆ ಕರೆತನ್ನಿ, ಅವರಿಗೆ ಪ್ರತ್ಯೇಕ ಶಿಕ್ಷಣ ಕೊಡಿ, ಹೆಣ್ಣು ಮಕ್ಕಳನ್ನು ಓದಿಸಿ ನೋಡಿ ಈ ಮೈಸೂರು ಇನ್ನೂ ಎಲ್ಲೂ ಹೋಗುತ್ತೆ ಅಂತ. ಆಗ ದೇಶೀಯ ರಾಜನೊಬ್ಬ ಭಾರತದಲ್ಲೇ ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ಶಾಲೆಯನ್ನು ತೆರೀತಾರೆ. ವಾಣಿವಿಲಾಸ ಶಾಲೆ ಮೈಸೂರು, ಬೆಂಗಳೂರು, ಶಿವಮೊಗ್ಗದಲ್ಲಿ ತೆರೀತಾರೆ. ಫಸ್ಟ್ ಸ್ಕೂಲ್ ಆಫ್ ಇಂಡಿಯಾ. ಬ್ರಿಟಿಷ್ ಮಿಷನರಿಗಳು ಬಂದು ಅವರು ಸ್ಕೂಲು ಹೆಣ್ಮಕ್ಳಿಗೆ ಹೇಳ್ಕೊಡ್ತಾ ಇರ್ತಾರೆ. ಆದರೆ ದೇಶೀಯ ರಾಜನೊಬ್ಬ ಮುಂದೆ ಬಂದು ನಾನು ಹೆಣ್ಮಕ್ಳು ಸ್ಕೂಲ್ ತೆಗಿತೀನಿ ಅಂತ ತೆಗೆದವರು ವಾಣಿವಿಲಾಸ ಸನ್ನಿಧಾನ ಮತ್ತು ಚಾಮರಾಜ ಒಡೆಯರ್. ಅದೇ ವಾಣಿವಿಲಾಸ ಶಾಲೆ. ಆಯಿತಾ? ಇದೊಂದು ಆಯಿತಾ? ಹೆಣ್ಮಕ್ಳು ಸ್ಕೂಲ್ಗೆ ಹೋಗಿ ಶುರು ಮಾಡ್ತಾರೆ. ಆಯಿತಾ? ಇದಾದಮೇಲೆ ಇಲ್ಲಿಂದ ಮೈಸೂರಿಂದ ಅವರು ಸೀದಾ ಶಿಕಾಗೋ ಹೋಗ್ತಾರೆ ಅವರ ಐತಿಹಾಸಿಕ ಭಾಷಣ ಮಾಡೋದಕ್ಕೆ. ಆಗ ಟೋಕಿಯೋದಿಂದ ಹಡಗಿನಲ್ಲಿ ಒಬ್ಬ ಉದ್ಯಮಿ ಸಿಗ್ತಾನೆ ಅವರಿಗೆ. ಅವನು ಹೇಳ್ತಾರೆ, ನೀನು ಬರೀ ದುಡ್ಡು ಮಾಡ್ತಿದ್ಯಪ್ಪ, ಆದರೆ ನಮ್ಮ ಮಕ್ಕಳು ಹೈಯರ್ ಎಜುಕೇಷನ್ಗೋಸ್ಕರ ಇಂಗ್ಲೆಂಡಿಗೆ ಹೋಗ್ತಾ ಇದ್ದಾರೆ, ನೀನು ನನ್ನ ಕಾಲೇಜ್ ತೆಗಿಬೇಕಿಲ್ಲಿ ಅಂತ. ಅವನು ಉದ್ಯಮಿ ಅದನ್ನು ಸೀರಿಯಸ್ ಆಗಿ ತಗೋತಾರೆ. ಭಾರತಾದ್ಯಂತ ಸುತ್ತಾಡ್ತಾರೆ 13 ವರ್ಷ. ಈ ಮಾತು ಹೇಳಿ 13 ವರ್ಷ ಆದಮೇಲೆ ವರ್ಷದವರೆಗೂ ಭಾರತಾದ್ಯಂತ ಸುತ್ತಾಡ್ತಾರೆ, ಎಲ್ಲೂ ಸಿಗಲ್ಲ. ಇದನ್ನು ನೋಡಿದಂಥ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರನ್ನು ಕರೆದು ಬೆಂಗಳೂರಿನ ಹೃದಯ ಭಾಗದಲ್ಲಿ 400 ಎಕರೆಗಳಷ್ಟು ಜಾಗ ಉಚಿತವಾಗಿ 400 ಎಕರೆಗಳ ಜಾಗ ಕೊಟ್ಟು, ವರ್ಷಕ್ಕೆ 5 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೊಟ್ಟು, ಖುದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ನಿಂತ್ಕೊಂಡು ಕಟ್ಟಿಸಿದಂಥ ಕಟ್ಟಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ನಾವು ಟಾಟಾ ಇನ್ಸ್ಟಿಟ್ಯೂಟ್ ಅಂದ್ಬಿಡ್ತೀವಿ ಅದನ್ನ. ವಿ ಮಸ್ಟ್ ಸೇ ಇಟ್ಸ್ ಎನ್ ಇಂಡಿಯನ್ ಇನ್ಸ್ಟಿಟ್ಯೂಟ್. ಟಾಟಾ ಇನ್ಸ್ಟಿಟ್ಯೂಟ್, ನೋ ಡೌಟ್. ಜಮ್ಶೆಡ್ಜಿ ಟಾಟಾ, ಆ ಉದ್ಯಮಿ ಜಮ್ಶೆಡ್ಜಿ ಟಾಟಾ ಮಹಾರಾಜರನ್ನ ಈ 400 ಎಕರೆ ಜಾಗ ಇವತ್ತು ಬೆಂಗಳೂರಲ್ಲಿ ಅದೊಂದು 4 ಲಕ್ಷ ಕೋಟಿ ಆಗೋ ಜಾಗ ಆಗುತ್ತದು. ಬರೀ ಜಾಗದ ಬೆಲೆ ನಾವು ಫ್ರೀ ಕೊಟ್ಟಿದ್ದೀವಿ ಅದನ್ನು. ಅದು ಮಹಾರಾಜರು ವಿದ್ಯೆಗೆ, ಎಜುಕೇಷನ್ಗೆ ಅದು ಮಹತ್ವ. ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವ ರೀತಿಯಲ್ಲಿ ನಮ್ಮ ಮೈಸೂರು ಒಡೆಯರು ಅಭಿವೃದ್ಧಿ ಮಾಡದೇ ಇರುವ ಕ್ಷೇತ್ರವೇ ಇಲ್ಲ ಸರ್. ಅವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರುವ ಕೊಡುಗೆಗಳು ಅಪಾರವಾದದ್ದು ಸರ್. ಹಾಗೆ ಇನ್ನೇನು ದಸರಾ ಹಬ್ಬ ಹತ್ರ ಬರ್ತಿದೆ, ಅದರ ಹಿನ್ನೆಲೆ ಏನು ಮತ್ತು ಕಾಲಕಾಲಕ್ಕೆ ದಸರಾ ಹಬ್ಬ ಹೇಗೆ ಪರಿವರ್ತನೆಗೊಳ್ತಾ ಹೋಯಿತು ಅಂತ ಹೇಳ್ತೀರಾ ಸರ್? ಭಾಳ ಒಳ್ಳೆ ಪ್ರಶ್ನೆ. ದಸರಕ್ಕೆ ಬಹಳ ರಮ್ಯವಾದಂಥ ಕಥೆ ಇದೆ. ದಸರಾ ಶುರುವಾಗಿದ್ದು ನೋಡಿ, ದಸರಾ ಈಸ್ ಈಕ್ವಲ್ ಟು ರಿಪಬ್ಲಿಕ್ ಡೇ ಪೆರೇಡ್ ಥರ. ದಸರಾ ಅಂದರೆ ಏನು ಅಂದರೆ ರಿಪಬ್ಲಿಕ್ ಡೇ ಪೆರೇಡ್, ನಮ್ಮ ಶಕ್ತಿ ಸಾಮರ್ಥ್ಯದ ಪ್ರದರ್ಶನ. ಈಗ ರಿಪಬ್ಲಿಕ್ ಡೇ ಪೆರೇಡಲ್ಲಿ ನಾವೇನು ಮಾಡ್ತೀವಿ? ಮಿಸೈಲ್ಸು, ವಾರ್ಶಿಪ್ಸು, ಟ್ಯಾಂಕರ್ಸು ಎಲ್ಲ ತರ್ತೀವಲ್ಲ, ಸೈನ್ಯ, ಆರ್ಮಿ, ನೇವಿ, ಏರ್ಫೋರ್ಸು ಎಲ್ಲ ಬರುತ್ತಲ್ಲ, ಅದು ನಮ್ಮ ಪ್ರದರ್ಶನ. ವರ್ಷದಿಂದ ವರ್ಷಕ್ಕೆ ರಿಪಬ್ಲಿಕ್ ಡೇ ಪೆರೇಡ್ ನಾವು ಯಾಕೆ ನೋಡಬೇಕು ಅಂದರೆ, ಹೊಸದಾಗಿ ನಮ್ಮ ದೇಶ ಏನು ಇನ್ಕ್ಲೂಡ್ ಮಾಡಿದೆ ಸೈನ್ಯದಲ್ಲಿ ಅಂತ ನೋಡಬೇಕಂದ್ರೆ ನೀವು RD ಪೆರೇಡ್ ನೋಡಲೇಬೇಕು. ನೀವು ಅಗ್ನಿ, ಚೇತಕ್ಕು, ಮಿಸೈಲ್ಗಳೆಲ್ಲ ಇಟ್ಕೊಂಡು ಹೋಗುತ್ತಲ್ಲ, ಅದೇ ಆಗಿನ ಕಾಲದ್ದು ದಸರಾ. ದಸರಾ ಶುರುವಾಗಿದ್ದು 1290ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ.
ದೇವಗಿರಿಯ ದೊರೆ ಆವಾಗ ರಾಮಚಂದ್ರ ದೇವ. ಅವನ ಬಳಿ ಈ ಸಿಂಹಾಸನ ಮತ್ತು ಅಂಬಾರಿ ಇರುತ್ತೆ. ಅವನು ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯನ್ನು ತಡೆಯಲಾಗದೆ ಅವನ ಸೇನಾ ದಂಡನಾಯಕನಾಗಿದ್ದಂಥ ಮುಮ್ಮಡಿ ಸಿಂಗ ನಾಯಕ ಅನ್ನೋನಿಗೆ ಅಪಾರವಾದಂಥ ಸಂಪತ್ತನ್ನು ಕೊಟ್ಟು, ನೀನು ಬೇರೆ ಇದನ್ನೆಲ್ಲ ಇಟ್ಕೋ, ಸಂಸ್ಥಾನ ಶುರು ಮಾಡು, ನೀನು ಇಲ್ಲಿದ್ದರೆ ಖಿಲ್ಜಿ ಮತ್ತು ಮಲ್ಲಿಕ್ ಕಾಫರ್ ದಾಳಿ ಮಾಡ್ತಾರೆ ಅಂತ. ಅವನು ಹೊರಗಡೆ ಬಂದು ತನ್ನ ಸ್ವತಂತ್ರ ಸಂಸ್ಥಾನವನ್ನು ಶುರು ಮಾಡ್ತಾನೆ. ಅವನ ಹತ್ರಕ್ಕೆ ಬರುತ್ತೆ ಇದು ಸಿಂಹಾಸನ ಮತ್ತು ಅಂಬಾರಿ. ಆ ಮುಮ್ಮಡಿ ಸಿಂಗ ನಾಯಕನ ಮಗನೇ ಕಂಪಿಲರಾಯ, ಅವನ ಹತ್ರಕ್ಕೂ ಬರುತ್ತೆ. ಆ ಕಂಪಿಲರಾಯನ ಮಗ ಗಂಡುಗಲಿ ಕುಮಾರರಾಮ. ಮೊದಲನೇದಾಗಿ ದಸರಾ ಶುರು ಮಾಡಿದವನು ಇದೇ ಕುಮಾರರಾಮ. ಅವನು ಇದೊಂದು ಪೆರೇಡ್ ಮಾಡ್ತಾನೆ ದಸರದ್ದು. ಇದೊಂದು ಶಕ್ತಿ ಪ್ರದರ್ಶನ, ಕಾಳಿಯ ಹೆಸರಿನಲ್ಲಿ, ದೇವಿಯ ಹೆಸರಿನಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡ್ತಾನೆ. ಎಲ್ಲರಿಗೂ ಎಚ್ಚರಿಕೆ ಗಂಟೆ, ನನ್ನ ಹತ್ರ ಇಷ್ಟು ಸೈನ್ಯ ಇದೆ, ಇಷ್ಟು ಶಕ್ತಿ ಇದೆ, ನೀನು ನೋಡ್ಕೋಬೇಕು ನೀನು ಅಂತ. ಅವನಾದಮೇಲೆ ಅವನ ಅಕ್ಕನ ಮಕ್ಕಳೇ ಹಕ್ಕಬುಕ್ಕರು ಆನೆಗೊಂದಿಯಲ್ಲಿ ವಿಜಯನಗರ ಸಂಸ್ಥಾನ ಶುರು ಮಾಡ್ತಾರೆ. ಆಗ ಇದೆಲ್ಲ ಕುಮಾರರಾಮ ಮತ್ತು ಕಂಪಿಲರಾಯ ತೀರ್ಕೊಂಡ್ಮೇಲೆ ಈ ಅಷ್ಟೂ ಸಂಪತ್ತು ಆನೆಗೊಂದಿಗೆ ಬರುತ್ತೆ. ಸಿಂಹಾಸನ ಅಂಬಾರಿ ಆನೆಗೊಂದಿಗೆ ಬರುತ್ತೆ. ಅವರು ಅದನ್ನು ಕಂಟಿನ್ಯೂ ಮಾಡ್ಕೊಂಬರ್ತಾರೆ. ಆನೆಗೊಂದಿಯಿಂದ ಅವರು ಬೆಳೆದ ಮೇಲೆ ವಿಜಯನಗರ ಸಂಸ್ಥಾನ ಶುರು ಮಾಡ್ತಾರೆ. ಆನೆಗೊಂದಿಯಿಂದ ಹಂಪಿಗೆ ಬರ್ತಾರೆ. ಆನೆಗೊಂದಿ ಅಲ್ಲೇ 300 ವರ್ಷಗಳ ಕಾಲ ವಿಜೃಂಭಣೆಯಾಗಿ ದಸರಾ ಅಲ್ಲಿ ನಡೆಯುತ್ತೆ. ಮಹಾನವಮಿ ದಿಬ್ಬ ಅಂತ ನೀವು ನೋಡಿರ್ಬೋದು ಹಂಪಿನಲ್ಲಿ. ಆ ಮಹಾನವಮಿ ದಿಬ್ಬದ ಮೇಲೆ ಕೂತ್ಕೊಂಡು, ಅದ್ರ ಮೇಲೆ 2 ಫ್ಲೋರ್ ಬಿಲ್ಡಿಂಗ್ ಇತ್ತು, ಈಗ ಬಿಲ್ಡಿಂಗ್ ಇಲ್ಲ, ಬರೀ ಆ ದಿಬ್ಬ ಮಾತ್ರ ಇದೆ. ಅಲ್ಲಿ ಕೂತ್ಕೊಂಡು ವಿಜಯನಗರದ ಅರಸರು 1 ಲಕ್ಷ ಸೈನಿಕರನ್ನು ಜಮಾ ಮಾಡ್ತಾಯಿದ್ರು. ಅದ್ಧೂರಿಯಾಗಿ 10 ದಿನಗಳ ದಸರಾ ಮಾಡ್ತಾಯಿದ್ರು. 10ನೇ ದಿನ ಅಂತ ದೊಡ್ಡ ಪೆರೇಡಲ್ಲಿ ನಡೀತಾ ಇತ್ತು. ಅದು ಎಲ್ಲ ಭಾರತದ ಎಲ್ಲ ರಾಜ ಮಹಾರಾಜರುಗಳಿಗೆ ಎಚ್ಚರಿಕೆಯ ಗಂಟೆ ಆಗಿತ್ತು. ನನ್ನ ಹತ್ರ ಇಷ್ಟು ಸೈನ್ಯ ಇದೆ, ಇಷ್ಟು ಆನೆ ಇದೆ, ಇಷ್ಟು ಕುದುರೆ ಇದೆ, ಇಷ್ಟು ಕಾಲಾಳಿದೆ, ಇಷ್ಟು ಫಿರಂಗಿ ಇದೆ, ಅವನ್ನೆಲ್ಲ ತೋರಿಸ್ತಾ ಇದ್ದಾಗ. ಅದಾದಮೇಲೆ 1565ರಲ್ಲಿ ವಿಜಯನಗರದ ಪತನ ಆದಮೇಲೆ ಅಷ್ಟು ಸಂಪತ್ತು ಪೆನುಕೊಂಡೆಗೆ ಬರುತ್ತೆ ಮತ್ತು ಪೆನುಕೊಂಡೆ ಆಗ ರಾಜಧಾನಿಯನ್ನಾಗಿ ಮಾಡ್ಕೋತಾರೆ. ಅಲ್ಲಿ ನಡೀತಾ ಇರುತ್ತೆ. ಪೆನುಕೊಂಡೆಗೂ ಅಟ್ಯಾಕ್ ಮಾಡ್ತಾರೆ ಆದಿಲ್ ಶಾಹಿಗಳು. ಅಲ್ಲಿಂದ ಅದು ಶ್ರೀರಂಗಪಟ್ಟಣಕ್ಕೆ ಬರುತ್ತೆ. ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ಪ್ರತಿನಿಧಿಯಾಗಿದ್ದಂಥವ್ರು ತಿರುಮಲರಾಯರು. ಅವರಲ್ಲಿ ದಸರಾ ನಡೆಸ್ತಾ ಇರ್ತಾರೆ. 1610ನೇ ಇಸ್ವಿನಲ್ಲಿ ಮೈಸೂರಿನ 9ನೇ ಮಹಾರಾಜರಾದಂಥ ರಾಜ ಒಡೆಯರು ಮೈಸೂರಿನಿಂದ ದಂಡೆತ್ತಿ ಹೋಗಿ ಶ್ರೀರಂಗಪಟ್ಟಣಕ್ಕೆ ಅವರನ್ನು ಸೋಲಿಸ್ತಾರೆ. ಆ ಸೋಲಿಸಿದಾಗ ಅವರನ್ನು ತಲಕಾಡಿಗೆ ಕಳಿಸ್ತಾರೆ. ಇವರು ಮೈಸೂರಿನ ರಾಜಧಾನಿಗೆ ಶ್ರೀರಂಗಪಟ್ಟಣವನ್ನು ಆಯ್ಕೆ ಮಾಡ್ಕೊಳ್ತಾರೆ. 1610ರಿಂದ 1799ರವರೆಗೆ ಮೈಸೂರು ಸಂಸ್ಥಾನದ ರಾಜಧಾನಿ ಶ್ರೀರಂಗಪಟ್ಟಣ ಆಗುತ್ತೆ. ಅಲ್ಲಿ ಇವರು ದಸರಾ ಶುರು ಮಾಡ್ತಾರೆ ಮೈಸೂರು ಅರಸರು. ಅಲ್ಲಿಂದ ಶುರುವಾದ ದಸರಾ 200 ವರ್ಷಗಳ ಕಾಲ ಅಲ್ಲಿ ನಡೆಯುತ್ತೆ. 1800ರಲ್ಲಿ ಪುನಃ ಮೈಸೂರಿಗೆ ವಾಪಸ್ ಬರ್ತಾರೆ. ಆಗ ಮೈಸೂರಲ್ಲಿ ಅರಮನೆ ಇರೋದಿಲ್ಲ, ಆಗ ಕೋಟೆಗೀಟೆ ಏನೂ ಇರೋದಿಲ್ಲ. ಆಗ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು, ದಿವಾನ್ ಪೂರ್ಣಿನವರು ಈಗ ನಾವು ನೋಡತಕ್ಕಂಥ ಕೋಟೆಯನ್ನು ಕಟ್ತಾರೆ 1802ರಲ್ಲಿ. ಕೋಟೆ ಅರಮನೆ ಎಲ್ಲ ಕಟ್ಟಿದ ಮೇಲೆ ಈಗ ಇರೋ ಅರಮನೆ, ಹಿಂದೆ ಅರಮನೆ ಒಂದಿತ್ತು, ಅದನ್ನು ಅಂಬಾವಿಲಾಸ ಅರಮನೆ ಅಂತ ಕರೆಯೋರು, ಮರದ ಅರಮನೆ. ಅದು 1897ಅಲ್ಲಿ ಸುಟ್ಟೋಗುತ್ತೆ. ಅಲ್ಲಿ ಆ ದಸರಾ ಶುರು ಮಾಡ್ತಾರೆ. ಶುರು ಮಾಡಿದ್ಮೇಲೆ 1897ನಲ್ಲಿ ಆ ಅರಮನೆ ಸುಟ್ಟೋದ್ಮೇಲೆ ಈಗಿರೋ ಹೊಸ ಅರಮನೆಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿಸ್ತಾರೆ. ಅದು 1912ಗೆ ಮುಗಿಯುತ್ತೆ. ಇದು ಈ 1912ಇಂದ ಹೊಸ ಅರಮನೆಯಲ್ಲಿ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ. ಆದರೆ ಆವಾಗ 1800 ಆದಮೇಲೆ ಯಾವುದು ಮೈಸೂರು ಸಂಸ್ಥಾನದಲ್ಲಿ ಅಂಥ ಗಮನೀಯವಾದಂಥ ಯುದ್ಧಗಳು ನಡೀದೇ ಇರೋದ್ರಿಂದ ಅದು ಬರೀ ಬನ್ನಿ ಪೂಜೆಗೆ ಮಾತ್ರ ಸೀಮಿತಗೊಳ್ಳುತ್ತದೆ. ಆಗಿನ ದಸರಾ 1800ರಿಂದ ಈಚೆಗೆ ಬಂದಂಥ ದಸರಾ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಪೂಜೆಯನ್ನು ಮಾಡಿ ಬರೋದ್ರೊಂದಿಗೆ ಸೀಮಿತಗೊಳ್ಳುತ್ತದೆ. ವಜ್ರಮುಷ್ಟಿ ಕಾಳಗ ಅಂತ ಈಗ ಅರಮನೆಯಲ್ಲಿ ಮಾಡ್ತಾರಲ್ಲ, ಅದು ಯುದ್ಧದ ಪ್ರದರ್ಶನದ ಒಂದು ತುಣುಕು. ಅರಮನೆ ಒಳಗೆ ವಜ್ರಮುಷ್ಟಿ ಕಾಳಗ ಅಂತ ಇದನ್ನು ಆ ಪಂಜ ಹಾಕ್ಕೊಂಡು ಕಾಳಗ ಮಾಡ್ತಾರೆ. ಯಾರಿಗೆ ಮೊದಲು ರಕ್ತ ಬರುತ್ತೆ ಅವನು ಸೋತ ಅಂತ. ಅಂದರೆ ಹಿಂದಿನ ಕಾಲದಲ್ಲಿ ಡೂ ಆರ್ ಡೈ, ಅದು ಒಬ್ಬನ್ನ ಕತ್ತರಿಸೋವರೆಗೂ ಆ ಯುದ್ಧ ನಡೆಯೋದು. ಈಗ ಅದು ಆಗಲ್ವಲ್ಲ. ಸೊ ಈಗ ಸುಮ್ಮನೆ ಒಂದು ಸಾಂಕೇತಿಕ ಒಂಚೂರು ರಕ್ತ ಬಂದಾಗ ಆ ಯುದ್ಧವನ್ನು ನಿಲ್ಲಿಸ್ತಾರೆ. ಸೊ ಅಲ್ಲಿಗೆ ಅದು ಸಂಪ್ರದಾಯ ಆಯಿತು ಅಂಥೇಳಿ ಮತ್ತೆ ಆಯುಧ ಪೂಜೆಯನ್ನು ಮಾಡ್ತಾರೆ. ಅಂದರೆ ಶಸ್ತ್ರಾಸ್ತ್ರಗಳ ಪೂಜೆ. ಅದಾದಮೇಲೆ ಬನ್ನಿ ಮಂಟಪಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಈಗ ಬರೀ ಸಂಪ್ರದಾಯವನ್ನು ಮಾತ್ರ ನಾವು ಪಾಲನೆ ಮಾಡ್ತಾಯಿದ್ದೀವಿ. ಹಿಂದೆ ಅದು ಪ್ರಾಕ್ಟಿಕಲ್ ಆಗಿತ್ತು. ಯುದ್ಧಗಳು ನಡೀತಾ ಇತ್ತು, ಮಲ್ಲ ಯುದ್ಧಗಳು ನಡೀತಾ ಇತ್ತು, ಡೂ ಆರ್ ಡೈ ಇತ್ತು. ದಸರಾ ಟೈಮಲ್ಲೇ ಯುದ್ಧಗಳು ನಡೀತಾ ಇತ್ತು. ಅಂಥ ಲಕ್ಷಾಂತರ ಸೈನಿಕರು ಸೇರಿದ್ದಾಗಲೇ ಅಲ್ಲೇ ಫಿರಂಗಿಗಳು ಉಡಾಯಿಸ್ತಾ ಇದ್ರು. ಅಂಥದ್ದೆಲ್ಲ ನಾವು ನೋಡಿದ್ದೀವಿ, ಅಂದರೆ ನಮ್ಮ ಪೂರ್ವಜರು ನೋಡಿದ್ದಾರೆ. ಈಗ ನಾವು ಅದರ ಒಂದು ಸಾಂಪ್ರದಾಯಿಕವಾಗಿ ಒಂದು ಶೋ. ಸರ್, ಹಿಂದೆ ಅಂಬಾರಿ ಮೇಲೆ ರಾಜನ ಕೂರಿಸ್ತಿದ್ರು, ಆದರೆ ಈಗ ಚಾಮುಂಡೇಶ್ವರಿ ದೇವಿನ ಕೂರಿಸ್ತೀವಿ ಸರ್. ಅದು ಏನಕ್ಕೆ ಬದಲಾಯಿಸಿದ್ರು ಸರ್? ನೋಡಿ, 1972ವರೆಗೂ ಮಹಾರಾಜರು ಕೂತರು, ಜಯಚಾಮರಾಜ ಒಡೆಯರು. 1972ನಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತು, ಆಗ
ಮಹಾರಾಜರುಗಳಿಗೆ ಕೊಡ್ತಿದ್ದಂಥ, ಭಾರತದ ಎಲ್ಲ ರಾಜರಿಗೆ ಕೊಡ್ತಿದ್ದಂಥ ರಾಯಲ್ಟಿಯನ್ನು ನಿಲ್ಲಿಸ್ಬಿಡ್ತು. ಮಹಾರಾಜರು ಇನ್ನು ನಾನು ಅಂಬಾರಿ ಏರೋದಿಲ್ಲ ಇನ್ನು ನಾನು ಅಂತ ಡಿಸೈಡ್ ಮಾಡಿದ್ರು. ಅಂಬಾರಿ ಏರಲ್ಲ ಅಂದರೆ ದಸರಾ ನಿಂತೋಗುತ್ತಲ್ಲ, ಏನು ಮಾಡೋದು? ಮಹಾರಾಜರು ಇನ್ನು ನಾನು ಮಾಡಲ್ಲಪ್ಪ ಇದನ್ನು ಅಂತ ಹೇಳಿಬಿಟ್ರು. ಅವ್ರು ಸರಿ, ಅವರು ಪಾಪ ಅವರ ದೃಷ್ಟಿಯಲ್ಲಿ ಕರೆಕ್ಟಾಗಿತ್ತು. ಆದರೆ ನಾಡಿನ ಜನತೆ, ಅಯ್ಯೋ ಇಷ್ಟು ವರ್ಷದಿಂದ ನಡ್ಕೊಂಬಂದಂಥ ದಸರಾ ನಿಂತೋಯ್ತೆ, ಏನು ಮಾಡೋದು ಅಂತ ಹೇಳಿ ಇವತ್ತು ನಾನು ಒಬ್ಬರು ನೆನ್ಕೋಬೇಕು. ನಾಗಲಿಂಗ ಸ್ವಾಮಿಯವರು, ನಾಗಲಿಂಗ ಸ್ವಾಮಿ ಅಂತ ಕನ್ನಡದ ಹೋರಾಟಗಾರರಿದ್ದರು ಇಲ್ಲಿ ಮೈಸೂರಲ್ಲಿ. ನಾಗಲಿಂಗ ಸ್ವಾಮಿಯವರು, ನಂಜರಾಜ ಅರಸನವರು, ಇನ್ನಿತರರು, ಮೂಗೂರು ನಂಜನ ಸ್ವಾಮಿಯವರು. ನಂಜರಾಜ ಅರಸು ಇವತ್ತಿಗೂ ಇದ್ದಾರೆ, ಪ್ರಾತಸ್ಮರಣೆ ಈಗಲೂ ಇದ್ದಾರೆ ಮೈಸೂರಿನಲ್ಲಿ. ಸೊ ಇವರೆಲ್ಲ ಸೇರಿ ಒಂದು ಭುವನೇಶ್ವರಿಯನ್ನು ಇಟ್ಟು ಒಂದು ಆನೆನ ಬಾಡಿಗೆಗೆ ತರ್ತಾರೆ. ಒಂದು ಆನೆನ ಬಾಡಿಗೆ ತೊಗೊಂಬಂದು ಅದರ ಮೇಲೆ ಒಂದು ಭುವನೇಶ್ವರಿಯ ಫೋಟೋವನ್ನು ಇಟ್ಟು, ಕನ್ನಡ ತಾಯಿ ಭುವನೇಶ್ವರಿಯ ಫೋಟೋವನ್ನು ಇಟ್ಟು ಇವರು ಚಿಕ್ಕದಾಗಿ ಒಂದು ಮೆರವಣಿಗೆ ಮಾಡ್ತಾರೆ. ಮೈಸೂರಿನ ಅಗ್ರಹಾರ ಸರ್ಕಲ್ ಸುತ್ತಮುತ್ತ ಒಂದು ಮೆರವಣಿಗೆ ಮಾಡ್ತಾರೆ. ಆಮೇಲೆ ಅವತ್ತಿನ ಸರ್ಕಾರ, ದೇವರಾಜ ಅರಸು ಅವ್ರ ಇದ್ದ ಕಾಲದಲ್ಲಿ, ಇದು ಈ ರೀತಿ ಆಗೋದು ಬೇಡ, ನಾಡ ಹಬ್ಬ ಇದು ನಿಲ್ಲಿಸೋದು ಬೇಡ ಅಂತ ಹೇಳಿ ಇದನ್ನು ತಾನು ವಹಿಸ್ಕೊಳ್ಳುತ್ತೆ. ನಾವೇ ಮಾಡೋಣ ಇದನ್ನು ಅಂತ. ಆಗ ಭುವನೇಶ್ವರಿ ಬೇಡ, ನಾಡದೇವತೆಯಾಗಿ ಚಾಮುಂಡೇಶ್ವರಿ ಇದ್ದಾಳೆ, ಅವಳನ್ನೇ ಇಡೋಣ ಅಂತ ಹೇಳಿ ಬೆಟ್ಟದ ಮೇಲಿಂದ ಉತ್ಸವ ಮೂರ್ತಿ ತಂದು ಇಲ್ಲಿಡ್ತಾರೆ. ಇಟ್ಟು ದಸರಾ ನಡೆಸ್ತಾರೆ. ಮಹಾರಾಜರು ಹೋಗಿ ಚಾಮುಂಡೇಶ್ವರಿ ಬಂದಿದ್ದು ಹೀಗೆ. ಸರ್, ದಸರಾದ ಹಿನ್ನೆಲೆಯನ್ನು ತಿಳಿದು ಬಹಳ ಸಂತೋಷ ಆಯಿತು. ಹಾಗೆಯೇ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸುವಲ್ಲಿ ನಮ್ಮ ವಿದ್ಯಾರ್ಥಿಗಳ ಪಾತ್ರವೇನು ಸರ್? ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಹೆಂಗೆ ಉಳಿಸ್ಬೇಕು ಅಂತಂದರೆ, ಈಗ ನೀವು ನಮ್ಮಂಥ ಹಿರಿಯರ ಮಾತನ್ನು ಪಾಲಿಸಬೇಕು, ಗಮನ ಇಟ್ಟು ಕೇಳಬೇಕು. ಇದನ್ನೆಲ್ಲ ಉಳಿಸೋದು ಹೇಗೆ ಅಂತಂದರೆ, ನೀವು ಅದನ್ನು ಆಚರಣೆ ಮಾಡಬೇಕು. ರಂಗೋಲಿ ದಿನ ನೀವು ಬಿಡಬೇಕು. ನೀವು ದಿನ ರಂಗೋಲಿ ಬಿಡಲಿಲ್ಲ ಅಂದರೆ ರಂಗೋಲಿ ಬರೀ ಗೂಗಲಲ್ಲಿ ಉಳ್ಕೊಳ್ಳುತ್ತೆ. ನೀವು ಬಿಡಬೇಕು ಅಲ್ವಾ? ಈಗ ನಮ್ಮ ಜನ್ರೇಷನ್ ಬಿಟ್ಟಾಯಿತು, ಈಗ ನೀವು ಮುಂದುವರ್ಸ್ಕೊಂಡು ಹೋಗಬೇಕು. ಇದೇ ರೀತಿ ದೇವರು, ಪೂಜೆ, ಪ್ರಾರ್ಥನೆ, ಸಂಪ್ರದಾಯ, ಪ್ರತಿಯೊಂದು ಹಬ್ಬಗಳನ್ನು ಮಾಡಬೇಕು. ಆ ಹಬ್ಬಗಳ ಹಿಂದಿನ ಆಚರಣೆಯ ಮಹತ್ವವನ್ನು ತಿಳ್ಕೊಳ್ಬೇಕು. ಪ್ರತಿಯೊಂದು ಹಬ್ಬ ಯಾಕೆ ಮಾಡ್ತೀವಿ? ಸಂಕ್ರಾಂತಿ, ಯುಗಾದಿ ಯಾಕೆ ಮಾಡ್ತೀವಿ? ಹಬ್ಬಗಳ ಮುಂಚೆ ಯಾಕೆ ಮಾಡ್ತಾಯಿದ್ರು? ಇದೇ ಸೀಸನ್ನಲ್ಲೇ ಯಾಕೆ ಮಾಡ್ತಾಯಿದ್ರು? ಜನವರಿಯಿಂದನೇ ಜಾತ್ರೆಗಳು ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾಕೆ ಜನವರಿಯಿಂದನೇ ಜಾತ್ರೆಗಳು ಸ್ಟಾರ್ಟ್ ಆಗುತ್ತೆ? ಯಾಕೆ ಅಂತಂದರೆ, ಹಿಂಗಾರು ಮಳೆ ಬಂದು ಈ ನವಂಬರ್ಗಿಂದ ನಿಂತೋಗುತ್ತೆ. ಈಗ ಹಿಂಗಾರು ಮಳೆ ಸಮಯ, ಈಗ ಅಕ್ಟೋಬರ್, ನವಂಬರ್ ಎಲ್ಲ. ದೀಪಾವಳಿಗೆ ಮಳೆ ಬರುತ್ತೆ, ದಸರಕ್ಕೆ ಮಳೆ ಬರುತ್ತೆ, ನೀ ಎಲ್ಲ ಕೇಳಿದೀಯ, ಬರುತ್ತೆ ಅಫ್ಕೋರ್ಸ್. ಅದು ಬಂದು ನಿಂತ ಮೇಲೆ ರೈತರಿಗೆ ಇನ್ನೇನು ಕೆಲಸವಿರಲ್ಲ. ಇನ್ನೇನಿದ್ರು ಯುಗಾದಿಯ ನಂತರದ ಮಳೆ ಬರುತ್ತಲ್ಲ, ಆಷಾಢ ಶುರುವಾಗಕ್ಕೆ ಮುಂಚೆ, ಅಲ್ಲಿವರೆಗೂ ಇವರೆಲ್ಲ ಫ್ರೀ. ಆಗ ಇವರು ದೇವ್ರನ್ನೆಲ್ಲ ಕರೀತಾರೆ, ಜಾತ್ರೆಗಳು ಮಾಡೋದು. ಇಲ್ಲಿ ಬಂದಿರುತ್ತಲ್ಲ, ಸ್ವಲ್ಪ ದುಡ್ಡು ಉಳಿಸ್ಕೊಂಡಿರ್ತಾರೆ. ದುಡ್ಡು ಇರುತ್ತೋ, ಆ ಊರು ಗೌಡ ಸಾಲ ಕೊಡ್ತಾನೋ ಏನೋ ಮಾಡ್ತಾರೆ. ಆಗ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ತುಂಬೋದು, ದೇವ್ರನ್ನ ತರೋದು, ಜಾತ್ರೆ ಮಾಡೋದು. ಆಗ ಇಟ್ಸ್ ಎ ರಿಲ್ಯಾಕ್ಸೇಷನ್ ಟೈಮ್. ಅದಕ್ಕೆ ಜನವರಿಯಿಂದ ಜೂನ್ವರೆಗೂ ಜಾತ್ರೆ, ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಎಲ್ಲ ಆಗಲೇ ಮಾಡ್ತಾರೆ. ಆಷಾಢ ಬಂದಾಗ ನಿಲ್ಲಿಸ್ತಾರೆ. ಯಾಕೆ? ಎಲ್ಲ ನಿಂತೋಗುತ್ತೆ, ಶುಭ ಸಮಾರಂಭಗಳು ಮಾಡಬಾರ್ದು. ಯಾಕೆ ಅಂತ ಅಂದರೆ, ಆಗ ಉತ್ತಿ ಬಿತ್ತುವ ಸಮಯ, ಎಲ್ರಿಗೂ ಹೊಲದಲ್ಲಿ ಕೆಲಸ ಇರುತ್ತೆ. ಮತ್ತು ಇಲ್ಲಿ ಮದುವೆ ಮಾಡ್ತಾ ಕೂತ್ಕೊಂಡ್ರೆ ಹೊಲದಾಗ ಕೆಲಸ ಮಾಡೋರು ಯಾರು ಅಲ್ವಾ? ಆವಾಗಲಿಂದ ಅವ್ರಿಗೂ ವರ್ಕಿಂಗ್ ಟೈಮ್. ಸೊ ಅವರೆಲ್ಲ ಕೆಲಸ ಕೊಟ್ಟೋಗ್ತಾರೆ. ಎವ್ರಿ ಒನ್ ಈಸ್ ಬ್ಯುಸಿ. ಹಾಗಾಗಿ ಇದು ಬ್ರೇಕ್. ಆಮೇಲೆ ಉತ್ತಿ ಬಿತ್ತಿ ಹಿಂಗಾರು ಮಳೆ ಆಯಿತು, ಈಗ ಪುನಃ ಹಬ್ಬ ಮಾಡ್ತಾರೆ. ಅರ್ಥ ಆಯ್ತಾ? ಹಾಗೆ. ಸೊ ಇದನ್ನೆಲ್ಲ ತಿಳ್ಕೊಬೇಕು ನೀವು. ಯಾಕೆ ಮಾಡ್ತಾರೆ ಅಂತ ನಾಳೆ ಯಾರನ್ನ ನಿಮ್ಮನ್ನು ಕೇಳಿದಾಗ, ನಾಳೆ ನೀ ಮದುವೆ ಆಗಿ ನಿನ್ನ ಮಕ್ಳು ಕೇಳಿದಾಗ ನೀ ಹೇಳೋ ಥರ ಇರಬೇಕು. ಅದಕ್ಕೆ ನೀ ಇದನ್ನು ಕೇಳ್ಕೊಂಡಿರ್ಬೇಕು ಅಲ್ವಾ? ಈಗ ನಾನು ಹೇಳಿದ್ದೀನಿ, ನೀನು ಕೇಳ್ಕೊಂಡಿದ್ಯಾ? ಇದನ್ನು ಎಲ್ಲ ಕಡೆ ಮಾಡ್ತಾರೆ. ಶ್ರೀಲಂಕಾದಲ್ಲೂ ಸಹ ಮಾಡ್ತಾರೆ, ನೇಪಾಳಲ್ಲೂ ಸಹ ಮಾಡ್ತಾರೆ. ನಾವೆಲ್ಲ ಒಂದೇ. ಥೈಲ್ಯಾಂಡು, ಮ್ಯಾನ್ಮಾರು, ಮಲೇಷ್ಯಾ ಎಲ್ಲ ಕಡೆ ಮಾಡ್ತಾರೆ ಇದನ್ನು. ಅವರವರ ಪದ್ಧತಿಲಿ. ನೀನು ಆಳಕ್ಕಿಳಿದ್ರೆ ಎಲ್ಲದರ ಬೇರು ಒಂದೇ. ಇದಕ್ಕೋಸ್ಕರನೇ ಎಲ್ಲರೂ ರೈತರೇ, ನಾವೆಲ್ಲ ಹುಟ್ಟಿದಾರಬ್ಬಿ ಎಲ್ಲ ರೈತರೇ. ಸೊ ಎಲ್ಲ ರಿಲ್ಯಾಕ್ಸ್ ಆದಾಗ ಮಾಡ್ಕೊಂಡು ಬಂದಂಥ ಹಬ್ಬ ಈಗ ಸಂಪ್ರದಾಯ ಆಗಿದೆ. ಈ ಸಂಪ್ರದಾಯನ ಉಳಿಸ್ಬೇಕು ಅಂದರೆ ಅದನ್ನು ಆಚರಣೆಯಲ್ಲಿ ಇಡಬೇಕು. ಈಗ ಕನ್ನಡ ಭಾಷೆ ಉಳಿಬೇಕು ಅಂದರೆ ಏನಪ್ಪ ಅಂದರೆ, ನಾವು ಮಾತಾಡಬೇಕು. ಹಂಗಾದರೆ ಉಳಿಯೋದು. ಬೇರೆ ಏನು ಬೇಕಾಗಿಲ್ಲ, ಸಿಂಪಲ್ ಅಲ್ವಾ? ನಾವು ಮಾತಾಡಿದ್ರೆ ಕನ್ನಡ ಭಾಷೆ ಉಳಿಯುತ್ತೆ. ಹಾಗೆ ಆಚರಿಸಿದ್ರೆ ನಮ್ಮ ಸಂಪ್ರದಾಯ ಉಳಿಯುತ್ತೆ. ಆಚರಣೆಯಲ್ಲಿರಬೇಕು. ತಿಳ್ಕೊಂಡ್ರೆ ಇಟ್ಕೋಬಾರ್ದು, ಅದನ್ನು ಆಚರಣೆಯಲ್ಲೂ ಇಟ್ಕೊಂಡಿರಬೇಕು. ಸರ್, ನೀವು ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಯುವಜನತೆಗೂ ಕೂಡ ಸಲಹೆಯನ್ನು ನೀಡಿದ್ದೀರಿ ಸರ್. ಕೊನೆಯದಾಗಿ, ನಮ್ಮ ಶಾಲೆಯಲ್ಲಿ ಹಲವಾರು ನೂತನ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇರ್ತೀವಿ ಸರ್. ಉದಾಹರಣೆಗೆ, ಪ್ಲಾಸ್ಟಿಕ್ ಬ್ಯಾನ್ ಮಾಡುವುದಕ್ಕೋಸ್ಕರ ಬಟ್ಟೆ ಬ್ಯಾಗ್ಗಳನ್ನು ವಿತರಣೆ ಮಾಡುವುದಾಗಲಿ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿರ್ತೀವಿ. ನಿಮ್ಮಿಂದ ಒಂದೆರಡು ಸಲಹೆಗಳು, ಹಿತನುಡಿಗಳು ಹಾಗೂ ನಿಮ್ಮ ಅಭಿಪ್ರಾಯವನ್ನು ಹೇಳ್ತೀರಾ ಸರ್? ಏನು ಮಾಡ್ಬೋದು ಅಂದರೆ, ನೀವು ಒಂದು ಡೇ ಔಟ್ ಮಾಡಬೇಕು.
ಸ್ಕೂಲ್ ಡೇ ಔಟ್. ಒಂದು ಇಲ್ಲಿ ನೀವು ನೋಡದೇ ಇರೋವಂಥದ್ದು ಅರಮನೆ ಎಲ್ಲ ನೋಡಿದಿರಿ, ಚಾಮುಂಡಿ ಬೆಟ್ಟ ಎಲ್ಲ ನೋಡಿದಿರಿ, ಒಂದು ಶಾಸನದ ಹತ್ರ ಕರ್ಕೊಂಡು ಹೋಗ್ಬೇಕು, ಒಂದು ಸಿಮೆಟ್ರಿಗೆ ಕರ್ಕೊಂಡು ಹೋಗ್ಬೇಕು, ಒಂದು ಪುರಾತನ ಸಿಮೆಟ್ರಿಗೆ ಕರ್ಕೊಂಡು ಹೋಗ್ಬೇಕು. ಅದು ಹೇಗಿತ್ತು, ಪೂರ್ವಜರು ಹೇಗೆ ಸಮಾಧಿ ಮಾಡ್ತಾಯಿದ್ರು, ಪೂರ್ವಜರು ಬದುಕಿದ್ದು ಹೇಗೆ, ವೀರ್ಗಲ್ಗಳು ಅಂದ್ರೇನು, ಮಾಸ್ತಿಕಲ್ಲು ಅಂದ್ರೇನು, ಅದು ಯಾಕೆ ಊರಲ್ಲಿ ನೆಡ್ತಾಯಿದ್ರು, ಅದನ್ನೆಲ್ಲ ನೀವು ನೋಡ್ಕೊಂಬರ್ಬೇಕು. ಈಗ ಮೈಸೂರು ಅಂತ ಹೆಸರು ಹೇಗೆ ಬಂತು? ಮೈಸೂರು ಮಹಿಷ ಊರು ಮೈಸೂರು ಅಂತೆಲ್ಲ ಇದೆಯಲ್ಲ, ಅದಕ್ಕಿಂತ ಮುಂಚೆ 11ನೇ ಶತಮಾನದಲ್ಲಿ ಮೈಸೂರು ಅಂತ ಊರು ಉಲ್ಲೇಖ ಆಗಿದ್ದ ಶಾಸನ ಇಲ್ಲೇ ಇದೆ. ಮೈಸೂರಿನ ಹೊಯ್ಸಳಗೌಡ ಅಂತ, ಹೊಯ್ಸಳಗೌಡ ಅನ್ನೋ ಒಬ್ಬ ಪಾಳೆಗಾರ ಇಲ್ಲಿದ್ದ, ಅವನ ಹೆಸರೇ ಹೊಯ್ಸಳಗೌಡ ಅಳಗಿದೆ. ಮೈಸೂರಿನ ಹೊಯ್ಸಳಗೌಡ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಉಂಬಳಿಯನ್ನು ಕೊಟ್ಟಿದ್ದ ಅಂತ ಆ ದೇವಸ್ಥಾನದಿಂದ ಕಲ್ಲಿದೆ. ಮೈಸೂರು ಅನ್ನೋದು 900 ವರ್ಷಗಳ ಹಿಂದೆ ಲಿಖಿತವಾಗಿದೆ. ಅದನ್ನು ಹೋಗಿ ನೀವು ನೋಡಬೇಕು. ಆಗ ನಿಮಗೆ ಇತಿಹಾಸ, ಪರಂಪರೆ, ನಮ್ಮ ಪೂರ್ವಜರು ಬದುಕಿದ್ದು ಹೇಗೆ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅದು ಗೊತ್ತಾಗಬೇಕು ನಿಮಗೆ. ಆವಾಗಲೇ ಈಗ ನಿಮಗೆ ಇವತ್ತಿನ ಬದುಕಿನ ಮೌಲ್ಯ ಅರಿವಾಗುತ್ತೆ. ನಮ್ಮ ಪೂರ್ವಜರು ಚಪ್ಪಲಿನೇ ಹಾಕೋತಾ ಇರಲಿಲ್ಲ. ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಬಂತು. ಆ ಫೋಟೋದಲ್ಲಿ ಏನಿದೆ ಅಂದರೆ 3 ಜನ ಹೆಂಗಸರು ತಮ್ಮ ಚಪ್ಪಲಿಗಳನ್ನು ಕೈಯಲ್ಲಿ ಹಿಡ್ಕೊಂಡು ರಸ್ತೆ ಮೇಲೆ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಈ ನೋಡಿದಂಥ ದಾರಿ ಹೋಗ ಇವನು ಕೇಳ್ದವನ, ಅಲ್ಲಮ್ಮ ಚಪ್ಪಲಿ ಇರೋದು ಕಾಲಲ್ಲಿ ಹಾಕ್ಕೊಂಡು ನಡೆಯೋಕ್ಕಲ್ವಪ್ಪ, ನೀವು ಕೈಯಲ್ಲಿ ಯಾಕೆ ಇಟ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದ. ಆ ತಾಯಂದ್ರೆ ಏನು ಹೇಳಿದ್ರು ಗೊತ್ತೇನು? ಅಪ್ಪ, ನಾವು ಚೆನ್ನಾಗಿರೋ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಗೆ ಚಪ್ಪಲಿ ಅವಶ್ಯಕತೆ ಇಲ್ಲ, ಕಲ್ಲು ಮುಳ್ಳು ದಾರಿ ಶುರು ಆಗುತ್ತಲ್ಲ ಆಗ ಹಾಕ್ಕೋತೀವಿ ಅಂದರು. ನೋಡಿದ್ಯಾ ಚಪ್ಪಲಿಯ ಮಹತ್ವ ಗೊತ್ತಾಯ್ತಾ? ನಮ್ಗದ್ರ ಮಹತ್ವವೇ ಇಲ್ಲ ಅಲ್ವಾ ನಮ್ಮ ಹತ್ರ. ನಿನ್ನ ಹತ್ರ ಬಹುಶಃ ಒಂದು 20 ಜೊತೆ ಚಪ್ಪಲಿ ಇರ್ಬೋದು ಈಗ, ಫಾರ್ ಎಕ್ಸಾಂಪಲ್ ಅಲ್ವಾ? ಅದ್ರ ಮಹತ್ವ ನಮಗೆ ಗೊತ್ತಿಲ್ಲ. ಒಬ್ಬೊಬ್ಬರ ಮನೇಲಿ 100 ಜೊತೆ ಇಟ್ಟಿರ್ತಾರೆ ಒಂದು ಶೋರೂಮು ಅಲ್ವಾ? ಅವ್ರಿಗೆ ಅದ್ರ ಮಹತ್ವ ಗೊತ್ತಿಲ್ಲ. ಆ ಹೆಣ್ಣು ಮಕ್ಳಿಗೆ ಗೊತ್ತು ನೋಡು ಅಲ್ವಾ? ದೇ ರೆಸ್ಪೆಕ್ಟ್ ದ ಶೂಸ್ ಸೋ ಮಚ್. ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಯಾಕೆಂದರೆ ಸ್ಮೂತ್ ರಸ್ತೆ ಅಲ್ವಾ, ಟಾರ್ ರಸ್ತೆಯಲ್ಲಿ ಅವಶ್ಯಕತೆ ಇಲ್ಲ. ನಮ್ಮ ಊರು ದಾರಿಯಲ್ಲಿ ಹೋದಾಗ ನಾನು ಹಾಕ್ಕೋತೀನಿ, ಜಾಸ್ತಿ ಬಾಳಿಕೆ ಬರುತ್ತೆ. ಸೊ ನಮ್ಮ ಪೂರ್ವಜರೆಲ್ಲ ಹೇಗೆ ಬದುಕಿದ್ರು ಅಂತ ತಿಳ್ಕೊಂಡಾಗ ಒಂದೊಂದರ ಮಹತ್ವ ಅರಿವಾಗುತ್ತೆ. ನಾನು ಅರ್ಲಿ ಸ್ಟೇಜಸ್ ಆಫ್ ಮೈ ಎಜುಕೇಷನ್ನು ಹೆಗಡದೇವನ ಕೋಟೆ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಇತ್ತು. ಆಗ ಅತ್ಯಂತ ಹಿಂದುಳಿದ ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಅಂದರೆ ಹೆಗಡದೇವನ ಕೋಟೆ. ಎಷ್ಟು ಹಿಂದುಳಿದಿತ್ತು ಬಲ್ಬಿದು. ನಾವು ಮೈಸೂರಿನ ಜನ ದೀಪ ಆರಿಸು ಅಂತೀವಿ ನಾವೀಗಲೂ. ಲೈಟ್ ಆನ್ ಲೈಟ್ ಆಫ್. ಬಹುಶಃ ಈಗ ನೀವು ಹೇಳ್ತಾ ಇರ್ಬೋದು, ನಮ್ಮ ಜನ್ರೇಷನ್ ನಾವು ದೀಪ ಹಾಕೊಂತೀವಿ, ಸಾಯಂಕಾಲ ಆದರೆ ದೀಪ ಹಾಕ್ಕೊಂತೀವಿ, ಮಲ್ಕೋಬೇಕಾದ್ರೆ ದೀಪ ಆರಿಸು. ನಾವು ನಮ್ಮ ಮಂಡಲ್ಲ ಇನ್ನೂ ದೀಪ, ಅದು ನಾಟ್ ಲೈಟ್, ಹೌದಾ? ಸೊ ಅದಕ್ಕೆ ನೀವು ಇದನ್ನೆಲ್ಲ ಸುತ್ತಬೇಕು, ದೇಶ ಸುತ್ತಬೇಕು. ಸುತ್ತಿದಾಗ ನಾವು ಎಷ್ಟು ಕಂಫರ್ಟಬಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀವಪ್ಪ ಅಂತ ಗೊತ್ತಾಗುತ್ತೆ ಅಲ್ವಾ? ನಾನು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿಯ ಪಾಕಿಸ್ತಾನಿ ರೆಸ್ಟೋರೆಂಟ್ಗೆ ಒಂದ್ಸಲ ಊಟಕ್ಕೆ ಹೋಗಿದ್ದೆ. ಅವನು ನನ್ನ ನೋಡಿ ಕೇಳ್ದ, ತುಮ್ ಕಿಧರ್ ಸೆ ಆಯಾ, ಎಲ್ಲಿಂದ ಬಂದೆ ನೀನು ಅಂತ. ನಾನು ಅವನಿಗೆ ಮೈಸೂರು ಗೊತ್ತಿರಲಿಕ್ಕಿಲ್ಲ ಅಂಥೇಳಿ ಬೆಂಗಳೂರಿಂದ ಬಂದೆ ಅಂತ ನಾನು ಹೇಳಿದೆ. ಬೆಂಗಳೂರಿಂದ ಬಂದೆ ನಾನು ಅಂದೆ. ಅಲ್ಲಿ ಊಟ ಮಾಡ್ತಾ ಇದ್ದವ್ರು 8 ಜನ ಪಾಕಿಸ್ತಾನಿಗಳು ಊಟ ನಿಲ್ಲಿಸ್ಬಿಟ್ಟು ನನ್ನನ್ನು ನೋಡಿದ್ರು ವಿಚಿತ್ರವಾಗಿ. ಯಾಕಪ್ಪ ಹಿಂಗೆ ನೋಡ್ತಿದ್ಯಾ ಅಂದೆ. ಅವನು ಹೇಳ್ದ, ನಾವೆಲ್ಲ ಪಾಕಿಸ್ತಾನದ ಜನ ಬೆಂಗಳೂರಿಗೆ ಹೋಗಬೇಕು ಅಂತ ಕನಸು ಕಾಣ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಒಂದ್ಸಲಿ ನಾವು ಬೆಂಗಳೂರು ನೋಡಬೇಕು ಅಂತ ನಮ್ಮೆಲ್ಲರ ಕನಸಿದೆ. ನೀನು ಯಾವನು ಆ ಊರು ಬಿಟ್ಟು ಇಲ್ಲಿ ಬಂದಿದ್ಯಾ ಅಂತ ಅಂದ. ಆವಾಗ ನನಗೆ ದಟ್ಸ್ ದ ವ್ಯಾಲ್ಯೂ ಆಫ್ ಅವರ್ ಸಿಟಿ, ದಟ್ಸ್ ದ ವ್ಯಾಲ್ಯೂ ಆಫ್ ಅವರ್ ಲ್ಯಾಂಡ್, ಪ್ರೈಸ್ಲೆಸ್ ಅಲ್ವಾ? ಸರ್, ಇಷ್ಟು ಹೊತ್ತು ನಮ್ಮ ರಾಜ್ಯ, ಭಾಷೆ, ಮೈಸೂರು ಒಡೆಯರವರ ಕಾಣಿಕೆ ಮತ್ತು ದಸರಾ ಹಬ್ಬ, ಈ ಥರ ಹಲವಾರು ವಿಷಯಗಳ ರಸದೌತಣವನ್ನು ನಮಗೆ ಬಡಿಸಿದ್ದೀರಿ. ನಿಮ್ಮ ಮೂಲಕ ನಮ್ಮ ವೀಕ್ಷಕರಿಗೆ ನಮ್ಮ ಕೌಟಿಲ್ಯ ವಿದ್ಯಾಲಯದ ವತಿಯಿಂದ ಈ ವಿಷಯಗಳನ್ನು ತಲುಪಿಸಬೇಕೆನ್ನುವುದೇ ನಮ್ಮ ಆಶಯವಾಗಿತ್ತು ಸರ್, ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿ ಬಹಳ ತಾಳ್ಮೆಯಿಂದ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಮೈಸೂರಿನ ಬಗ್ಗೆ ಜ್ಞಾನ ವಾರಿಧಿಯನ್ನೇ ಹರಿಸಿದ್ದೀರಿ. ನಮ್ಮ ಶಾಲೆಯ ವತಿಯಿಂದ ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಶಾಲೆ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ನಮ್ಮ ಮೈಸೂರಿನ ಹೆಸರನ್ನು ಜಗದಗಲ ವಿಸ್ತರಿಸಿ. ನಿಮಗೆಲ್ಲ ಒಳ್ಳೆಯದಾಗಲಿ. ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲ ಸದಾ ಒಳ್ಳೇದು ಮಾಡಲಿ. ನಮಸ್ಕಾರ.